ಸಂತೆ ಯಾಕೆ ಮಾರಾಟ ಮಾಡಲ್ಲ ಅಂದ್ರೆ ಪ್ಲಾಸ್ಟಿಕ್ ರೇಟ್ ಅಲ್ಲಿ ಇವನ್ ಕೇಳ್ತಾರ. ಹಾಗಾಗಿ ನಮಗೆ ಅದಕ್ಕೆ ವ್ಯಾಲ್ಯೂಯೇಷನ್ ಇಲ್ದಂಗ ಆಗ್ಬಿಡ್ತದೆ. ಹಂಗಾಗಿ ನಮಗ್ ಆಕಾಶ್ ಬುಟ್ಟಿ ಅಂತ ಹಾಕ್ತಾರೆ. ಇದು ಕಂಟಿನ್ಯೂ ಯೂಸ್ ಮಾಡ್ಬೋದು. ಬೆಡ್ರೂಮ್ ನಲ್ಲಿ, ಹಾಲ್ ಅಲ್ಲಿ ಹಾಕ್ಬೋದು, ಅಥವಾ ಹೋಟೆಲ್, ರಿಸಾರ್ಟ್ ಅವರೆಲ್ಲ ತುಂಬಾ ಪರ್ಚೇಸ್ ಮಾಡ್ತಾರೆ ನೋಡ್ರಿ. ಅದೆಲ್ಲ ಸರ್ ವೀಕ್ಷಕರೇ, ನಾನು ಈ ದಾವಣಗೆರೆ ಜಿಲ್ಲೆಯ ಕಲಗಡಿ ತಾಲೂಕಿನ ಈ ಹುಲಿಕೊಪ್ಪ ಗ್ರಾಮದಲ್ಲಿ ಇದ್ದೀನಿ. ಈ ಗ್ರಾಮದಲ್ಲಿ ಒಂದಷ್ಟು ಮೀನುಗಾರಿಕೆ ಮಾಡ್ತಾ ಇದ್ದಾರೆ. ಈ ಬಿದಿರಿನಿಂದ ಒಂದಷ್ಟು ಐಟಮ್ ಮಾಡ್ತಾರೆ, ಅವರು ಒಂದಷ್ಟು ವಸ್ತುಗಳು ತಯಾರು ಮಾಡ್ತಾರೆ. ಮತ್ತು ಈ ಏನೇನು ತಯಾರು ಮಾಡ್ಕೋತಾರೆ ಮತ್ತು ಪರಿಚಯ ಮಾಡ್ಕೊಂಡು ಆ ವಸ್ತುಗಳು ಯಾವ ತಯಾರು ಮಾಡ್ತಾರೆ, ಹೇಗೆ ತಯಾರು ಮಾಡ್ತಾರೆ ಎಲ್ಲ ಸರ್ ನಮಸ್ತೆ ರೀ. ತಮ್ಮ ಹೆಸರು ಸರ್? ನನ್ನ ಹೆಸರು ಫಕೀರಪ್ಪ ಚೆನ್ನಪ್ಪ ಮೇದಾರ್ ಅಂತೇಳಿ. ನಾವು ಗಳಿಗೆ ಗ್ರಾಮದಲ್ಲೇ ನಾವು ಜೀವನ ಮಾಡ್ತಾ ಇದ್ದೀವಿ. ನಾವು ಬಿದಿರಿನ ಈ ತರ ಕರಕುಶಲ ವಸ್ತುಗಳನ್ನು ರೆಡಿ ಮಾಡಿ ಸ್ವಲ್ಪ ಮಾರಾಟದಲ್ಲಿ ಮಾರಾಟ ಮಾಡ್ತೀವಿ. ಬಿದಿರಿನ ಒಂದಷ್ಟು ಐಟಮ್ ತಯಾರು ಮಾಡ್ತಾರೆ. ಹೌದು. ಬಿದಿರು ಬೆಳಿತಾರ ಕೊಂಡ್ಕೊಂಡ್ ಬರ್ತಾರ, ಅದನ್ನೆಲ್ಲ ಹೆಂಗ್ ಮಾಡ್ಕೋತಾರೆ? ಇಲ್ಲ ಸರ್, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸಿಗ್ತಾರ ಅವರು. ಹಾಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಅರ್ಜಿ ಕೊಟ್ಟು ಮೊದಲು ಸ್ಯಾಂಕ್ಷನ್ ಮಾಡ್ಕೊಂಡು ಆಮೇಲೆ ತಂದು ನಾವು ಕೆಲಸ ಮಾಡ್ತೀವಿ. ಸರ್, ಈಗ ತಾವು ಈ ಬುಟ್ಟಿಗಳನ್ನ ಮಾಡ್ತೀವಿ ಫಸ್ಟ್. ಹೌದು ಸರ್. ಹಳ್ಳಿಗಳಲ್ಲಿ ಅದನ್ನ ಬಿಟ್ರೆ ಈ ಹೊಸದಾಗಿ ತಾವು ತಯಾರು ಮಾಡ್ತೀವಿ. ಮೊದಲೆಲ್ಲ ಹಳ್ಳಿ ಬುಟ್ಟಿ ಎಲ್ಲ ಮಾಡ್ತಿದ್ರಿ. ಹಳ್ಳಿ ಬುಟ್ಟಿ ಅಂದ್ರೆ ಖನಿಜ, ಚಾಪೆ, ಮರ ಇಂಥದ್ದೆಲ್ಲ ಮಾಡ್ತಿದ್ವಿ. ಅವು ಹೋಗ್ತಿರ್ತಿಲ್ಲ. ಈಗೆಲ್ಲ ಪ್ಲಾಸ್ಟಿಕ್ ಬಂದಿದೆ, ಎಲ್ಲ ಪ್ಲಾಸ್ಟಿಕ್ ಯುಗ ಆಗ್ಬಿಟ್ಟಿದೆ. ಜನರು ಅದ ಸಸ್ತಾ ಇರೋದ್ರಿಂದ ಅವನ್ನ ಕುಟ್ಕೊಳ್ತಾರೆ. ಇವ್ ಸ್ವಲ್ಪ ನಾವು ಕೈಲಿಂದ ಮಾಡ್ತೇವಲ್ಲ, ತುಟ್ಟಾಗಿರೋದ್ರಿಂದ ನಮ್ದು ಯಾರು ನೋಡ್ತಾನೆ ಇದ್ರಿಕಿಲ್ಲ. ಒಳ್ಳೆ ನಮ್ ಜೀವನ ಮಾಡೋದೇ ಕಷ್ಟ ಆಗಿತ್ತು. ಹಂಗಿರೋದ್ರೆ ನಾ ಏನ್ ಮಾಡಿದೆ, ಸ್ವಲ್ಪ ಇದರಲ್ಲೇ ಸ್ವಲ್ಪ ಬೇರೆ ಏನೋ ಬದಲಾವಣೆ ಮಾಡಿ ಏನೋ ಡಿಸೈನು ಇನ್ನು ಮಾಡ್ಬೋದನ್ನೋ ಅನ್ಕೊಂಡು ನಾವು ಈ ತರ ಸ್ವಲ್ಪ ಬೇರೆ ಬೇರೆ ಡಿಸೈನ್ ಎಲ್ಲ ಮಾಡ್ಲಿಕ್ಕೆ ಶುರು ಮಾಡಿದೆ. ಬೇರೆ ಬೇರೆ ಡಿಸೈನ್ ಅಂದ್ರೆ ಈ ಪೆನ್ ಸ್ಟ್ಯಾಂಡ್ ಇಂಥವೆಲ್ಲ ಬೇರೆ ಬೇರೆ ಜನರಿಗೆ ಒಂದು ಒಳ್ಳೆಯ ಆಕರ್ಷಣೆ ಆಗುವಂತ ವಸ್ತುಗಳನ್ನ ನಾವು ರೆಡಿ ಮಾಡ್ತಾ ಇರೋದು. ಜನರು ಅದನ್ನ ತಗೊಳ್ತಾ ಇದ್ರು, ಆಮೇಲೆ ದುಡ್ಡು ಬರ್ತಾ ಇತ್ತು. ಹಾಗಾಗಿ ಇದರಲ್ಲಿ ಏನೋ ಜೀವನ ನಡೆಸಬಹುದು ಅನ್ನೋ ಮಟ್ಟಿಗೆ ನಾನು ಈ ವಸ್ತುಗಳನ್ನು ರೆಡಿ ಮಾಡ್ತಾ ಇದ್ದೇನೆ. ಸರ್, ನಾವು ಈಗ ಏನೇನು ವಸ್ತುಗಳು ರೆಡಿ ಮಾಡ್ತೀವಿ ಅಂತಲ್ಲ ನಿಮ್ದು ಪ್ರಶ್ನೆಗೆ. ಸರ್, ನಾವು ಈಗ ಪೆನ್ ಸ್ಟ್ಯಾಂಡ್ ಎಲ್ಲ ಮಾಡ್ತೀವಿ. ಪೆನ್ ಹಾಕುವಂಥದ್ದು, ಆಫೀಸಲ್ಲಿ ಯೂಸ್ ಆಗುವಂಥದ್ದು, ಹೇರ್ ಕ್ಲಿಪ್ಸ್, ಹೆಣ್ಮಕ್ಳ ಜಡೆ ಯೂಸ್ ಆಗುವಂಥದ್ದು. ಈ ಥರ ಈಗ ಲ್ಯಾಂಪ್ ಶೇಡು, ಉದಾಹರಣೆ ಈಗೆಲ್ಲ ಡಾಬಾ ಹೋಟೆಲ್ ಗಿಟೆಲ್ಲ ಸಿಕ್ಕಾಪಟ್ಟಿಗಳಿದೆ. ಅವ್ರಿಗೆಲ್ಲ ಡಾಬಾದೊಳಗೆ ಲ್ಯಾಂಪೇ ಯೂಸ್ ಆಗ್ತದೆ. ಅವ್ರಿಗೆ ಬೇಕಾದಂಥ ಲ್ಯಾಂಪ್ ಶೇಡು, ಲ್ಯಾಂಪು, ಬೆಡ್ ಲ್ಯಾಂಪು, ಈ ಥರದೆಲ್ಲ ಟ್ರೇಗಳು, ಟೀ ಗ್ಲಾಸ್ ಹಾಕಿಡ್ಲಿಕ್ಕೆ ಟ್ರೇಗಳು, ಅಥವಾ ಟೀ ಕಪ್ ಕುಡಿಲಿಕ್ಕೆ ಕಪ್ಪು, ಬಿದಿರಿನಿಂದನೇ ಕಪ್ಪು ರೆಡಿ ಮಾಡಿ ಅದನ್ನ ಅಂಥದ್ದೆಲ್ಲ ನಾವು ತುಂಬಾ ವೆರೈಟಿ ಡಿಸೈನ್ ಎಲ್ಲ ಮಾಡ್ತಾ ಇದ್ದೀವಿ. ಬನ್ನಿ ಶಕ್ಕರೆ, ಇವರು ಏನೇನು ತಯಾರು ಮಾಡ್ಕೊತಾ ಇದ್ದಾರೆ ಎಲ್ಲ ನೋಡ್ಕೊಂಬರೋಣ. ಒಂದಷ್ಟು ಬಿದಿರಿನ ಒಂದಷ್ಟು ವಸ್ತು ತಯಾರು ಮಾಡ್ತಾರೆ. ಈಗ ಮಾಡತ್ತಾರೆ ಸರ್, ಏನಿದೆ ಈ ಕಡೆ? ಈಗ ಹಣ್ಣಿನ ಬುಟ್ಟಿ ಅಂತ ಸರ್. ಈಗ ದೇವಸ್ಥಾನ ತಗೊಂಡು ಹೋಗ್ಲಿಕ್ಕೆ ಹಣ್ಣು, ಕಾಯಿ ಅದರಲ್ಲೆಲ್ಲ ಇಟ್ಕೊಂಡು ದೇವಸ್ಥಾನ ತಗೊಂಡು ಹೋಗ್ತಾರೆ. ಮೊದಲೆಲ್ಲ ಸಾದಾ ಬುಟ್ಟಿ ತಗೊಂಡು ಹೋಗ್ತಿದ್ರು, ಅವು ಡಿಮಾಂಡ್ ಇರ್ಲಿಲ್ಲ. ಹಾಗಾಗಿ ನಾವು ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಸ್ವಲ್ಪ ಈ ತರ ಒಂಥರ ಡಿಸೈನ್ ಜನರಿಗೆ ಒಂಥರ ನೋಡಿದ ತಕ್ಷಣ ಆ ಬುಟ್ಟಿ ಬಿಡಬಾರ್ದು, ಆ ತರ ಒಂದು ಡಿಸೈನ್ ರೆಡಿ ಮಾಡ್ತೀವಿ. ಈಗ ಒಂದು ಮಾಡಕ್ಕೆ ಎಷ್ಟು ಟೈಮ್ ಇರ್ತದೆ ಸರ್? ಈ ಕಡಿಮೆ ಅಂದ್ರೆ ಒಂದು ಅರ್ಧ ತಾಸು ಬೇಕು ಸರ್. ಹೆಣಿಕೆ ಮಾಡಿ ಎಲ್ಲ ರೆಡಿ ಎಲ್ಲ ಕಂಪ್ಲೀಟ್ ಆಗ್ಬೇಕು ಒಂದು ತಾಸು ಬೇಕು, ಒಂದೂವರೆ ತಾಸು ಬೇಕಾಗ್ತದೆ ಸರ್. ಮತ್ತೆ ಕಲರ್ ಮಾಡಿದ್ವಿ, ಕಲರ್ ಯಾವ ಥರ ಏನು ಹಾಕ್ತೀವಿ? ಕಲರ್ ಅಲ್ಲಿ ಸರ್, ಇದು ಕೆಂಪಿಂದ ಒಂದು ಬಣ್ಣ ತಗೋತೀವಿ. ಬಣ್ಣ ಸಿಗ್ತದೆ ನಮ್ಗೆ ಬಿದಿರು ಹಾಕ್ಲಿಕ್ಕೆ. ಅದನ್ನ ನೀರೊಳಗೆ, ಬಿಸಿ ನೀರೊಳಗೆ ಬಣ್ಣ ಹಾಕಿ, ಉಪ್ಪು ಹಾಕಿ, ಒಟ್ಟು ಬಣ್ಣ ಹೋಗಬಾರ್ದು. ಆ ಥರ ಡೈ ಮಾಡಿ ನಾವು ಬಣ್ಣ ಎದ್ದಿ ಆಮೇಲೆ ಹೆಣಿಕೆ ಮಾಡ್ತೀವಿ. ಒಂದು ಬುಟ್ಟಿ ತಯಾರು ಮಾಡೋಕೆ ಎಷ್ಟೆಲ್ಲ ಕಷ್ಟ ಸರ್? ಹೌದೌದು, ಕಷ್ಟ ಭಾಳ ಇದೆ ರೀ. ಕಡಿಮೆ ಅಂದ್ರೂ ಒಂದು 2-2.5 ತಾಸು ಬೇಕೇ ಬೇಕು. ಸೈಡ್ ಕಟ್ಟಿ ಮೇಲೆ ಪಾಲಿಶ್ ಮಾಡಬೇಕು, ಮತ್ತು ಅವೆಲ್ಲ ಹಾಳಾಗಬಾರ್ದಲ್ಲ. ಅದನ್ನೆಲ್ಲ ಕೆಮಿಕಲ್ ಎಲ್ಲ ಕೊಟ್ಟು ನಾವು ಮೊದಲೆಲ್ಲ ಮಾಡಿ ಮತ್ತೆ ಮಾರ್ಕೆಟ್ ಮಾಡಬೇಕು. ಜನ ತಗೋಬೇಕು, ಇಷ್ಟಪಡಬೇಕು. ಇಷ್ಟಪಡಲಿಲ್ಲ ಸುಮ್ಮನೆ ಹೊಳ್ತಾರೋದು ನಾವು, ಹಾಗಾಗ್ತದೆ. ಹಾಗಿರೋದ್ರೆ ನಾವು ಮೊದಲೇ ನಾವೇನು ಮಾಡ್ತೀವಿ, ಮಾರ್ಕೆಟಿಗೆ ಬಿಡ್ತೀವಿ. ಆ ಐಟಮು ಇಷ್ಟ ಆಕೈತಿ ಇಲ್ಲ ಜನರಿಗೆ ನೋಡ್ತೀವಿ, ಅದು ಮಾರಾಟ ಹಾಕುಂತ ನಮಗೊಂದು ಖಾತ್ರಿ ಆಗ್ತದೆ. ಹಂಗಾರೆ ಅದನ್ನ ಕಂಟಿನ್ಯೂ ಮಾಡ್ಬಿಡ್ತೀವಿ. ಈ ಥರನೇ ಎಲ್ಲ ಪ್ರಾಡಕ್ಟ್ ಹಂಗೆ ಮಾಡತ್ತೀವಿ ನಾವು, ಸುಮ್ಮನೆ ಮಾಡಿ ವೇಸ್ಟ್ ಮಾಡಬಾರ್ದಲ್ಲ. ಹಾಗಾಗಿ ತಯಾರು ಮಾಡ್ತೀವಿ. ಹೌದು ಸರ್. ಇದು ಯಾವ ಥರ ತಯಾರು ಮಾಡ್ತೀವಿ, ಮತ್ತೆ ಎಷ್ಟು ನಮ್ಗೆ ಕಡಿಗಳಲ್ಲ, ಈಗ ಎಷ್ಟು ಹಾಕೋತೀರಿ, ಏನು ಲೆಕ್ಕ ಹೆಂಗಿರ್ತದೆ? ಅವು ಹೆಂಗಂದ್ರಿ, ಇವು ಸಣ್ಣ ಪಟ್ಟಿ ತಿಳೋ ಮಾಡ್ಕೋಬೇಕ್ರಿ ನಾವು ಮೊದಲ ಸೀಳ್ಕೊಂಡು. ಆಮೇಲೆ ಈಗ ಇದಕ್ಕೊಂದು ಲೆಕ್ಕ ಇರ್ತೈತ್ರಿ. ಈಗ ಉದಾಹರಣೆಗೆ ಒಂದ್ ಬುಟ್ಟಿ ಮಾಡ್ಬೇಕಂದ್ರೆ ಇಂಥ 2 ತಳ ಹೆಣಿಬೇಕ್ರಿ. ಅಂತಾವ್ ಈಗ ಹೆಣ್ಯಾತೇವಲ್ಲ, ಇಂಥವ್ 2 ತಳ ಹೆಣಿಬೇಕು. ಇಲ್ಲೊಂದು ಇದೈತಿ, ಇದೊಂಥರ ಒಂದೊಂದು ಎಷ್ಟು ಪಟ್ಟಿ, ಒಂದು 36 ಪಟ್ಟಿ ಹಾಕಿದಂದ್ರೆ ಇನ್ನೊಂದಕ್ಕೂ 36 ಪಟ್ಟಿನೇ ಹಾಕ್ಬೇಕು. ಒಂದ್ ಹೆಚ್ಚು ಕಡಿಮೆ ಆದ್ರೆ ನಮ್ಮ ಅಣಿ ತಪ್ಪಬೇಕು. 36 ಪಟ್ಟಿನೇ ಇರ್ಬೇಕು. ಮತ್ತೆ ಇದು ಅಷ್ಟೇನ ಇರ್ಬೇಕು. 36 ಪಟ್ಟಿನ ಒಂದ್ ಪಟ್ಟಿ ಹೆಚ್ಚು ಕಡಿಮೆ ಆದ್ರೆ ಇದು ಬುಟ್ಟಿನ ತಪ್ಪಿ ಹೋಗ್ಬಿಡ್ತದೆ. ಮತ್ತೆ ಮೊದಲಿಂದ ಸ್ಟಾರ್ಟಿಗೆ ಬರ್ಬೇಕಾಗ್ತದೆ. ಅಷ್ಟು ಕಷ್ಟ ಇದೆ ರೀ ಇದು. ಮತ್ತೆ ಚೆನ್ನಾಗಿದೆ ಅದನ್ನ ಬುಟ್ಟಿ, ಒಳ್ಳೆ ಮಾರ್ಕೆಟ್ ತುಂಬಾ ಡಿಮಾಂಡ್ ಇದೆ. ಇದು ತುಂಬಾ ಸೇಲ್ ಆಗ್ತದೆ. ನೋಡಿ, ಈ ತರ ಜೋಡಿಸ್ಬೇಕು. ಅದನ್ನ ಕಷ್ಟ ಇದೆ ರೀ, ಬುಟ್ಟಿ ಮಾಡ್ಲಿಕ್ಕೆ ಕಷ್ಟ ಇದೆ. ಮತ್ತೆ ಅಷ್ಟ ಮಾರ್ಕೆಟಿಂಗ್ ಇದೆ ಇದರಲ್ಲಿ. ಒಂದ್ ಸ್ವಲ್ಪ
ಕಷ್ಟಪಟ್ಟು ತಾವು ತಯಾರು ಮಾಡ್ತಾರೆ. ಹೌದು ಹೌದು ಸರ್, ಕಷ್ಟ ಈಗಿನ ಕಾಲದಲ್ಲಿ ಬಿದಿರ ಬಗ್ಗೆ ಏನ್ ಹೇಳ್ತೀರಿ ಸರ್? ಬಹಳ ವೆರೈಟಿ ಡಿಸೈನ್ ಅದಾವ್ರಿ. ಸಣ್ಣ ಪುಟ್ಟ ಅವೆಲ್ಲ ಕಲೆ ಅಂದ್ರೆ ಕೊನೆನೇ ಇಲ್ಲ. ಅದಕ್ಕೆ ಏನ್ ನಾವು ಸ್ಟಡಿ ಮಾಡ್ತೀವಿ ಅದಕ್ಕೆ ಕೊನೆನೇ ಇಲ್ರಿ. ಈ ವಿದ್ಯೆ ಅಂತಿರಲ್ಲ, ಹಂಗಿದ್ದಂಗೆ ಇದು. ಸರಿ, ಇತ್ತಿತ್ತಲಾಗಿ ತಾವು ಎಷ್ಟು ಎಕ್ಸಿಬಿಷನ್ ಹೋಗ್ತಾರೆ? ಹಾ ಹಾ. ಅಂದ್ರೆ ವಾಸಿಗಳು, ನಗರ ಜನ ಎಷ್ಟು ಲೈಕ್ ಮಾಡ್ತಾರೆ? ನಗರ ಜನ ಸಾಮಾನ್ಯವಾಗಿ ಹೆಣ್ಮಕ್ಳಂತೂ ಇವ್ ಬುಟ್ಟಿ ಬಿಡುದೇ ಇಲ್ರಿ. ಸಾಮಾನ್ಯವಾಗಿ ಮಾರ್ಕೆಟ್ ಹೋಗಿ ಡಿಸೈನ್ಗಳೆಲ್ಲ ಸ್ವಲ್ಪ ಕಡಿಮೆ ಬರ್ತದಲ್ಲ, ಹಂಗಾಗಿ ಇಂಥವು ನಮಗಂತೂ ನಾವು ಎಲ್ಲಿ ಹೋಗ್ತೀವಿ ಅವ್ರು ಸೇಲ್ ಆಗೇ ಆಗ್ತದೆ. ಇದು 100% ಸೇಲ್. ಸರ್, ಇನ್ನೊಂದು ಏನಕ್ಕೆ ಸಿಟಿ ಒಳಗಾಗಲಿ ಏನಾಗಲಿ, ಹಾ ಸರ್, ಉಪಯೋಗ ಆಕೈತಿಲ್ಲ ಗೊತ್ತಿಲ್ಲ ಸರ್. ಯಾಕೆ ಈಗಿನ ಮಕ್ಕಳಿಗೆ ಈ ತರ ಬುಟ್ಟಿ ಇದ್ದು ಮೊದಲ ಈ ತರ ಬುಟ್ಟೆ ಜೋಳ ತುಂಬ್ತಿದ್ರು, ಈ ತರ ಬುಟ್ಟಿ ತಗೊಂಡು ಯೂಸ್ ಮಾಡ್ತಿದ್ರು. ತೋರ್ಸಾಕನು ಒಂದಷ್ಟು ಬೇಕಾಗಿದೆ ಸರ್. ಹಳ್ಳಿಯಲ್ಲಿ ಮಾಡುವಂತದ್ದು ಇವು ಏನು ರೊಟ್ಟಿ ಬುಟ್ಟಿ, ಆಮೇಲೆ ಚಿಬ್ಲ, ಆಮೇಲೆ ಬುಟ್ಟಿಗಳು, ಆ ತರ ಇದೆಲ್ಲ ಬೇಕು. ಪ್ಲಾಸ್ಟಿಕ್ ಬಂದ ಯಾವ ವಸ್ತು ಏನಂತ ಹೆಸರು ಸಹಿತ ಗೊತ್ತಿಲ್ಲ. ಹೌದೌದು, ಹಂಗಾಗ್ಬಿಟ್ಟಿದೆ. ಸಾಣಿಗೆ ಮರ ಅಕ್ಕಿ ಸಾಣಿಸ್ಲಿಕ್ಕೆ, ಭತ್ತ ಸಾಣಿಸ್ಲಿಕ್ಕೆ ಸಾಣಿಗೆಗಳು ಇರ್ತಿದ್ವು, ಅವೆಲ್ಲ. ಕಡಿಮೆ ಹೆಸರು ಏನು? ನನ್ನ ಹೆಸರು ಗುಣವಂತಿ ಮೇದಾರ್ ಅಂತ್ರಿ. ನಾವು ಬಿದ್ರಿನ ಕೆಲ್ಸಾನ ಮಾಡ್ತೇವ್ರಿ. ಏನಿಲ್ಲ ಅಂದ್ರ ಒಂದ್ 10-15 ವರ್ಷ ಆತ್ರಿ. ಮೊದಲ ಸ್ಟಾರ್ಟಿಂಗ್ ಬರೇ ಅದ ಹಳ್ಳಿ ಒಳಗ ಉಪಯೋಗಿಸ್ತಾರಲ್ರಿ, ಮರ, ಬುಟ್ಟಿ, ಸಾಣಿಗಿ, ಕಣಜ, ಭತ್ತ ಕಟ್ಟಾಗ ಇಂಥದನ್ನ ಉಪಯೋಗಿಸ್ತಿದ್ರಿ, ಮಾಡ್ತಿದೀವ್ರಿ. ಆಮೇಲೆ ಅದಕ್ಕೆಲ್ಲ ಬೆಲೆ ಕಡಿಮೆ ಆಯ್ತ್ರಿ ಪ್ಲಾಸ್ಟಿಕ್ ಬಂದಾಗಿಂದ. ಆಮೇಲೆ ಇದು ಅದ್ರಲ್ಲೇ ಯಾಕೆ ನಾವು ಡಿಸೈನ್ ಐಟಮ್ ಮಾಡಬಾರ್ದು ಅಂತಂದ ಇದು ಬಿದ್ರಿನ ಬಗ್ಗೆ ತರಬೇತಿ ತಗೊಂಡು ಡಿಸೈನ್ ಐಟಮ್ ಮಾಡಾಕತ್ತೀವ್ರಿ. ಈಗ ಅದು ಡಿಸೈನ್ ಐಟಮ್ ಮಾಡ್ತೇವ್ರಿ ಮನ್ಯಾಗ ಎಲ್ಲಾರು ಸೇರಿ ಮಾಡಿ. ವಸ್ತು ಪ್ರದರ್ಶನ, ಮಾರಾಟ ಮೇಳ ಎಲ್ಲಿರ್ತಾವಲ್ಲ ಅಲ್ಲಿ ನಮ್ಗೆ ತಾಲೂಕ್ ಪಂಚಾಯತಿಯವರು ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯವರು ನಮಗೆ ಫಸ್ಟ್ ಹೇಳ್ತಾರೆ, ಇಂಥಲ್ಲೇ ವಸ್ತು ಪ್ರದರ್ಶನ ಐತಿ, ನೀವು ಹೋಗ್ತೀರೇನ ಅಂತಂದು. ಅವಾಗ ನಾವು ಅಲ್ಲಿ ಹೋಗಿ ನಾವು ಮಾಡ್ದಂಥ ಮನೇಲಿ ಮಾಡಿದಂಥ ಎಲ್ಲ ಬಿದ್ರಿನ ವಸ್ತುಗಳನ್ನ ತೊಗೊಂಡು ಹೋಗಿ ಅಲ್ಲಿ ಮಾರಾಟ ಮಾಡ್ಕೊಂಡು ಬರ್ತೀವ್ರಿ. ಅಲ್ಲೆಲ್ಲ ಫ್ರೀ ಕೊಡ್ತೀವಿ, ಫ್ರೀ ಇರ್ತೈತ್ರಿ ಎಲ್ಲ. ನಮಗ ಊಟದ್ದು ಇರೋದು ಎಲ್ಲ ವ್ಯವಸ್ಥೆ ಫ್ರೀ ಆಗಿ ಕೊಡ್ತಾರೆ. ಸರ್ಕಾರದಿಂದ ನಮ್ಗೆ ಕೊಟ್ಟಾಗ ನಮಗ್ ಬಾಳ ಅನುಕೂಲ ಆಕೇತ್ರಿ. ನಾವು ನಮ್ಮ ಐಟಮ್ ಒಯ್ದಿದ್ದನ್ನ ನಾವು ಮಾರಾಟ ಮಾಡ್ಕೊಂಡು ಅಲ್ಲಿದ್ದು ಮಾರಾಟ ಮಾಡ್ಕೊಂಡು ಬರ್ತೀವ್ರಿ. ಈಗ ನಾನೊಂದು ಹೇರ್ ಕ್ಲಿಪ್ ರೀ, ಇದು ತಲೆಯಲ್ಲಿ ಹಾಕೊಳ್ಳೋದ್ರಿ, ತಲೆಯಲ್ಲಿ ಹಾಕೊಳ್ಳೋ ಹೇರ್ ಕ್ಲಿಪ್ ರೀ, ಇದು ಅದನ್ನ ನಾ ತಯಾರು ಮಾಡತ್ತಿದ್ದಾರೆ. ಏನ್ ಕೊರಂಗಿಲ್ರಿ. ಅದ ಈಗ ಬೆಳಗಾವ್ ಸರ್ಸ್ ಎಕ್ಸಿಬಿಷನ್ ಹೋಗಿದ್ವಿಲ್ರಿ, ಒಂದು 100 ಕ್ಲಿಪ್ ತಗೊಂಡ್ ಹೋಗಿದೀವ್ರಿ ನಾವ್. ಆದ್ರೂ ಎಲ್ಲಾರು ಎಷ್ಟ್ ಜನ ಬಂದ್ ಎಲ್ಲಾ ಇಷ್ಟಪಟ್ಟು ತಗೊಂಡ್ ಹೋದ್ರಿ. ಕ್ಲಿಪ್ ಎಲ್ಲ ಐತಿ ಅಂತಂದ್ ಬಂದ್ ತಗೊಂಡ್ ಹೋದ್ರಿ. ಟೈಮ್ ಏನಿ ಬಾಳತ್ ಏನಾಗಲ್ರಿ, ಒಂದ್ 10-15 ನಿಮಿಷ ಸಾಕು. ಒಂದು ನಮ್ಮ ಮಹಿಳೆಯರ್ ಬೇಕಂತ ಒಂದು ಕ್ಲಿಪ್ ಇದೆ, ತಲೆ ಹಾಕೋ ಒಂದು ಕ್ಲಿಪ್ ತಯಾರು ಮಾಡ್ತಾರೆ. ಯಾವ ತರ ತಯಾರು ಮಾಡ್ತಾರೆ? ಒಂದು ಕ್ಲಿಪ್ ರೆಡಿ ಮಾಡಿದ್ದಾರೆ ನಿಮ್ಗೆ? ರೆಡಿ ಮಾಡಿದ್ದಾರೆ. ಇದು ಕ್ಲಿಪ್ ರೆಡಿ ಮಾಡ್ತೀವಿ. ಇದಕ್ಕೆ ತಾವು ಕಡ್ಡಿಗೆ ಹಾಕಿದಾರಲ್ಲ, ಇದು ಎಷ್ಟು ಸ್ಟೆಪ್ ತಗೊಂಡ್ರಿ? 6 ಕಡ್ಡಿ ತಗೊಂಡೇನ್ರಿ. 6 ಪಟ್ಟಿ ರೀ, 6 ಪಟ್ಟಿ ಹಚ್ಚಿ ಮಾಡೇನ್ರಿ. ಸ್ವಲ್ಪ ತೆಳು ಪಟ್ಟಿನ ಬೇಕ್ರಿ, ಸ್ವಲ್ಪ ದಪ್ಪ ಆದ್ರ ಮುರಿದ್ ಬಿಡ್ತೈತ್ರಿ. ಅದು ಸ್ವಲ್ಪ ರೇಷ್ಮೆ ಹಂಗ ತೆಳ್ಳಗ ಪಟ್ಟಿ ಆದ್ರೆ ಈ ತರ ಅದು ಪಟ್ಟಿ ನಾವ್ ಹೆಂಗ್ ಮನಸ್ತೇವಲ್ಲ ಹಂಗ್ ಮನಿತದ್ರಿ. ಅದಕ್ಕಾಗಿ ತಿಳುವನ್ ಪಟ್ಟಿ ಸ್ವಲ್ಪ ನೀರ್ ಹೊಡ್ಕೊಂಡು ನಾವ್ ಬೆಂಡ್ ಮಾಡೇನ್ರಿ. ಮೇಡಮ್, ತಾವ ಹೇಳಿದ್ರಿ ಒಂದಷ್ಟು ಗ್ರಾಹಕರು ತಮಗೆ ಈ ಕ್ಲಿಪ್ ಬೇಕಂತ. ಈ ಕ್ಲಿಪ್ ತಗೊಂಡವ್ರು ಏನ್ ಹೇಳಿದ್ರಿ? ಈಗಿನ ಜನರೇಷನ್ ಹೆಣ್ಮಕ್ಳಿಗೆ, ಈಗಿನ ಜನರೇಷನ್ಗೆ ಅಂದ್ರಿ ಎಷ್ಟೋ ಜನ ಅಂತಿದ್ರಿ ಅಲ್ಲಿ, ಈಗ ಇಂಥವ್ರು ಮಾಡೋರೇ ಇಲ್ಲ. ಮೇನ್ ಕೈಯಿಂದ ಮಾಡಿದ್ದಿದ್ ಎಲ್ಲಾ ಕೆಲ್ಸ ಇಂಥವ್ರು ಮಾಡೋರೇ ಇಲ್ಲ ಕೆಲ್ಸ. ಇದನ್ನ ನಮ್ಮ ಮಕ್ಕಳಿಗೆ ಕಲಿಸ್ಬೇಕ, ನಮ್ಮ ಮಕ್ಕಳು ಕಲಿಯುದ್ ಬೇಡ, ನೋಡ್ಬೇಕ ಅಂತಿದ್ರಿ ಅಲ್ಲಿ ಬಂದವರೆಲ್ಲ. ನಾವಂತೂ ನೋಡಾತೀವಿ, ಈಗ ನಮ್ಮ ಮಕ್ಕಳಾದ್ರೂ ನೋಡ್ಬೇಕು ಇದನ್ನೆಲ್ಲ ಅಂತ ಹೇಳ್ತಿದ್ರಿ ಅಲ್ಲೆಲ್ಲ. ಆಮೇಲೆ ಇದು ಪೆನ್ ಸ್ಟ್ಯಾಂಡ್, ಒಂದ್ ಕಡ್ಡಿ ಪೆನ್ ಸ್ಟ್ಯಾಂಡ್ ನೋಡ್ತಿದ್ರಿ, ನೀವು ಯಾಕೆ ಮನ್ಯಾಗ ಟ್ರೈ ಮಾಡ್ಬಾರ್ದು ಅಂತ ಹೇಳ್ತಿದ್ರಿ ಅವ್ರ ಮಕ್ಕಳಿಗೆ. ನೋಡಿದ್ ಎಷ್ಟೆಲ್ಲಾ ಚಂದ ಐತಿ, ನೀವ್ ಯಾಕೆ ಮಾಡ್ಬಾರ್ದು ಮಕ್ಕಳಿಗೆ ಕಲ್ತ್ಕೊಂಡು ಅಂತಿದ್ರಿ. ಕ್ಲಿಪ್ ರೆಡಿ ಆಯ್ತು ನೋಡ್ರಿ. ಒಂದು ಜನ ಎಲ್ಲ ತಗೊಂಡ್ ಹೋದ್ರಿ? ತಗೊಂಡ್ ಹೋದ್ರಿ ಜನ. ಒಂದು ಕ್ಲಿಪ್ ಎಷ್ಟು ಕೊಟ್ರಿ? ಒಂದ್ ಕ್ಲಿಪ್ಪಿಗೆ 50 ರೂಪಾಯಿ ಕೊಟ್ಟೇವ್ರಿ. 50 ರೂಪಾಯಿ ಒಂದ್ ಕ್ಲಿಪ್ ಕೊಟ್ಟೇವ್ರಿ. ಮುಂದಿನ ಎಕ್ಸಿಬಿಷನ್ ಜಾಸ್ತಿ ಇವನ ಮಾಡ್ಕೊಂಡು ಹೋಗ್ಬೇಕು ಅನ್ಸಕ್ರಿ. ಮುಂದಿನ ಎಕ್ಸಿಬಿಷನ್ ಇವನ ಜಾಸ್ತಿ ಮಾಡ್ಕೊಂಡು ಹೋಗುದ್ರಿಂದ ಹಾಕೊಂಡ್ ನೋಡಿ ಮತ್ತೆ ತಗೊಂಡ್ ಹೋಗ್ತಿದ್ರಿ, ಹಾಕೊಂಡ್ ನೋಡ್ತಿದ್ರಿ ಮತ್ತೆ ಅಲ್ಲೇ. ನೋಡ್ ತಗೊಂಡ್ ಹೋಗ್ಯಾರ. ಸರ್, ತಾವು ಬಿದಿನ ಐಟಮ್ ಏನೇ ಮಾಡಿದ್ರಿ? ಈಗ ಇದೊಂದು ಕಪ್ ಮಾಡಿದ್ರಿ ಸರ್, ಇದೊಂದೇನು ಕಪ್ ಮಾಡಿದ್ರಿ? ಹಾ ಸರ್, ಕಪ್ ಮಾಡಿದ್ರಿ. ಹೆಂಗೆ ಪ್ಲಾನ್ ಆಗಿ ಮಾಡ್ಕೊಂಡ್ರಿ ಮಾಡಿದ್ರಿ? ಹಾ ಸರ್, ಸ್ವಲ್ಪ ಹಾಕಿ ಕೊಡ್ರಿ. ಹಾ ಸರ್,
ಈ ಕಪ್ಪು ಹೋಟೆಲು ರಿಸಾರ್ಟು ಆ ಥರ ಎಲ್ಲ ತುಂಬಾ ಇಂಥದನ್ನೇ ಹುಡುಕ್ತಾ ಇರ್ತಾರ. ಹಾಗಾಗಿ ನಾವು ಬಿದಿರಿನಲ್ಲೇನ ಕಪ್ಪು ಯಾಕೆ ಮಾಡಬಾರ್ದು, ಬಿದಿರಲ್ಲಿ ಆಲ್ರೆಡಿ ಗಣ್ಣು ಅದರಲ್ಲಿ ಇದ್ದೇ ಇರ್ತದಲ್ಲ, ಅದು ಲಿಂಕೇಜ್ ಆಗಲ್ಲ, ಏನಾಗಲ್ಲ. ಉದಾಹರಣೆ ನಮ್ಮ ಜಂಗಲಲ್ಲೆಲ್ಲ ಇದು ಭಾಳ ಇರ್ತದೆ. ಹಾಗಾಗಿ ಆ ಬಿದಿರು ತಂದು ಅದನ್ನ ಒಂಥರ ಕಟ್ ಮಾಡಿ ಅದ್ರ ಮೇಲೆ ಈ ತರ ನಾವು ಸುಡ್ತೇವೆ, ಇದನ್ನೆಲ್ಲ ಬರ್ನಿಂಗ್ ಮಾಡ್ತೇವೆ. ಬರ್ನಿಂಗ್ ಮಾಡಿದ್ರೆ ಕಲರ್ ಹೋಗಲ್ಲ, ಪರ್ಮನೆಂಟ್ ಆಗಿರ್ತದೆ. ಅಂದ್ರೆ ನೀರಲ್ಲೆಲ್ಲ ತೊಳೆದ್ರು ಈ ಕಲರ್ ಹೋಗಲ್ಲ. ಹಾಗಾಗಿ ನಾವು ಅದನ್ನ ಕಲರ್ ಸುಟ್ಟು ಆಮೇಲೆ ಬೆತ್ತದ ಬಳ್ಳಿಯಿಂದ ಕಟ್ತೇವೆ ಇದನ್ನ. ಯಾಕಂದ್ರೆ ನೀರಲ್ಲಿ ಹಾಕಿದ್ರೆ ಕೀಳಬಾರ್ದಲ್ಲ, ಕಟ್ಟಿರ್ಬೇಕು. ಸುಮಾರು ಒಂದು ಇದು 15-20 ವರ್ಷ ತನೂ ಇರ್ತದೆ. ಇದು ಹಾಳಾಗುದೇ ಇಲ್ಲ. ಈ ಬಳ್ಳಿ ಅಂತೂ ಹಾಳಾಗೋದು, ಬೆತ್ತದ ಬಳ್ಳಿ ಅಲ್ಲ, ಅದೇ ನಿಮ್ಗೆ ಕೆಳಂಗಿಲ್ಲ ಇದೊಂದು ಏನೋ ಹಿಡ್ಕೈ ಸರಿ, ಇದಕ್ಕೇನು ಪ್ರಾಬ್ಲಮ್ ಆಗಿಲ್ಲ? ಏನು ಪ್ರಾಬ್ಲಮ್ ಆಗಲ್ಲ, ಏನ ಕೀಳೋದನ್ನೆಲ್ಲ ಪ್ರಾಬ್ಲಮ್ ಆಗಲ್ಲ, ಏನಾಗಲ್ಲ. ಬೆತ್ತದ ಬಳ್ಳಿಯಲ್ಲಿ ಗಟ್ಟಿಯಾಗಿ ಕಟ್ಟಿರ್ತೀವಲ್ಲ, ಗಂಟು ಹಾಕಿದೆ ನೋಡಿ ಇಲ್ಲೊಂದು, ಆ ಗಂಟು ಬಿಚ್ಚೋದೇ ಇಲ್ಲ. ನೀರು ಹಾಕಿದ್ರು ಅದು ಏನಾಗುದಿಲ್ಲ, ಏನೂ ಆಗುದಿಲ್ಲ. ಬೇಕಾದಂಗೆ ಎತ್ತಿರ್ಲಿ, ತುಂಬಿದ್ದೆ ಎತ್ತಿರ್ಲಿ, ಬೇಕಾದಂಗೆ ಎತ್ತಿದ್ರೆ ಏನಾಗಲ್ಲ, ಕಟ್ ಆಗೋದಿಲ್ಲ. ಹಾಗಾಗಿ ನಾವು ಅದನ್ನೇ ಬೆತ್ತದ ಬಳ್ಳಿನ ಯೂಸ್ ಮಾಡ್ತೀವಿ. ಇದಕ್ಕೆ ಇದು ಕಟ್ಟಿ ನಾವು ಬೇಕಾದಂಗೆ ಯೂಸ್ ಮಾಡಿದ್ರೆ ಏನಾಗಲ್ಲ. ನೋಡಿ ಚಿತ್ರ ಇದೊಂದು ಬಿದಿರಿನ ಬಾಂಬು ಅಂತಾರೆ, ಬಾಂಬುನೇ ಬಾಂಬುವಿನ ಒಂದಷ್ಟು ಒಂದು ಕಪ್ ತಯಾರು ಮಾಡಿರಲ್ಲ. ಕಪ್ ಯಾವ ರೀತಿ ಐತಿ, ಯಾವ್ದು ನಾವು ಇಲ್ಲಿ ಆ್ಯಕ್ಚುಲಿ ನಮ್ಗೆ ಮನೆಯಾಗ ಯೂಸ್ ಮಾಡಕ್ಕೆ ಒಂದು ಶೋಕೇಸ್ ಒಂದು ಡಿಸೈನ್ ಬೆಸ್ಟ್ ಒಳ್ಳೆ ಡಿಸೈನ್ ತೆಗಿದೆ ಸರ್. ಈ ಕಪ್ ಮಾಡೋಕ್ಕಿಂತ ಪೂರ್ವ ಮೊದಲು ಇದು ತಾವು ಹೆಂಗೆ ವಿಚಾರ ಪ್ಲಾನ್ ಮಾಡಿದ್ರಿ? ಈ ಥರ ಕಪ್ ಮಾಡಿದ್ರೆ ಜನ ತಗೋತಾರಂತೀವಿ, ಯಾರ ನೀವು ಹುಡ್ಕೊಂಬಂದಿದ್ರ ನೀವು ವಿಚಾರ ಮಾಡಿದ್ರಿ? ಇಲ್ಲ ಸರ್, ಇದೇನ್ ಮಾಡಿತ್ತು ಅಂದ್ರೆ ಮೊದಲೆಲ್ಲ ನಾವು ಗ್ಲಾಸು ಲೋಟ ಇವೆಲ್ಲ ಇದ್ವಲ್ಲ, ಕುಡಿತಿದ್ವಿ, ಅವೆಲ್ಲ ಮಾಮೂಲಿ ಆಗ್ಬಿಟ್ಟಿದ್ವು. ಈ ಕೆಲವರೆಲ್ಲ ಏನ್ ಮಾಡ್ತಾರೆ, ಶುಗರ್ ಎಲ್ಲ ಇದ್ದವರೆಲ್ಲ ಮಡಿಕೆದೊಳಗೆ ಕುಡಿಲಿಕ್ಕೆ ನೋಡ್ತಾ ಇದ್ರು. ಅಂದ್ರೆ ಅವ್ರು ಶುಗರ್ ಇರುತ್ತಲ್ಲ, ಹಾಗಿರೋದ್ರಿಂದ ಮಡಿಕೆ ಏನೋ ಒಂದು ಟೇಸ್ಟ್ ಇರುತ್ತೆ. ಅದನ್ನ ನೋಡಿ ನಾವು ಈ ಬಿದಿರಿನೊಳಗೆ ಯಾಕೆ ಮಾಡಬಾರ್ದು ಅದನ್ನ? ನಾವು ಮೇದಾರ್ ಜನ ಅಲ್ಲ, ನಾವು ಈ ತರ ಒಳಗೆ ಬಂದಿದ್ದೀವಿ. ಬಿದಿರಿನೊಳಗೆ ಮಾಡಿದ್ರೆ ಅದ್ರೊಂದು ಟೇಸ್ಟ್ ಇರುತ್ತಲ್ಲ, ಹಾಗಾಗಿ ನಾವು ಅದನ್ನ ಮಣ್ಣಿನೊಳಗೆ ಕನ್ವರ್ಟ್ ಮಾಡಿ ನಾವು ಬಿದಿರಿನೊಳಗೆ ಯಾಕೆ ಮಾಡಬಾರ್ದು ಅಂತ ತಿಳಿದು ನಾವು ಬಿದಿರಿನೊಳಗೆ ಮಾಡಿದ್ವಿ. ಬಿದಿರು ಮಾಡಿದ್ರೆ ಒಂಥರ ನ್ಯಾಚುರಲ್ ಇರುತ್ತೆ, ಈಗ ಅಟ್ರಾಕ್ಷನ್ ಇರುತ್ತೆ, ಆಮೇಲೆ ಆರೋಗ್ಯಕರವಾಗಿರ್ತದೆ. ಇದು ಶುಗರ್ ಲೆಸ್, ಈ ತರ ಬ್ಯಾನಿ ಈ ತರ ಇದ್ದವರೆಲ್ಲ ಇದರಲ್ಲಿ ಕುಡಿದ್ರೆ ಏನಾಗೋದಿಲ್ಲ, ಆರಾಮಾಗ್ತದೆ. ಹಾಗಾಗಿ ಸರ್ ಈಗ ತಾವೊಂದು ಎಕ್ಸಿಬಿಷನ್ ಎಷ್ಟು ಜನ ಲೈಕ್ ಮಾಡ್ತಾರೆ, ತಗೋತಾರ ಅಥವಾ ನೋಡಿ ಹಂಗೆ ಬಿಟ್ಟು? ಸಾಮಾನ್ಯವಾಗಿ ಹೈಫೈ ಜನ ಇದನ್ನ ಇಷ್ಟೇ ಪಡ್ತಾರ. ಇಂಜಿನಿಯರು, ಡಾಕ್ಟ್ರು ಮುದ್ದಾಮ್ ತಗೊಳ್ತಾರ. ಆಮೇಲೆ ಹೋಟೆಲ್ ರಿಸಾರ್ಟ್ ಇದ್ದವರು ಅವರು ತಗೋತಾರ. ಆಮೇಲೆ ಮಿಡ್ಲ್ ಕ್ಲಾಸ್ನವರು ಕೂಡ, ಜನ ಇದ್ದವರು ಕೂಡ ನಮ್ಮಂತ ಸಾದಾ ಮನುಷ್ಯರು ಈಗಿನ ಕಾಲದಲ್ಲಿ ತಗೋತಾ ಇದ್ದಾರೆ. ಅವ್ರೇನೋ ನೋಡೋಣ, ಇದು ಎಷ್ಟ್ಲೀಸ್ಟ್ ಒಂದು ಪೆನ್ನರ ಹಾಕಿಡಾಕ್ ಬರ್ತೈತಲ್ಲ ಅನ್ನೋ ಲೆಕ್ಕಕ್ಕೆ ತಗೋತಾರ. ಅದು ಇದ್ರ ಉಪಯೋಗ ಇದ್ದೇ ಇದೆ. ಚಹಾ ಕುಡಿಲಿಕ್ಕೆ, ಸರ್ಬತ್ತು, ಜ್ಯೂಸು, ಹಾಲು, ನೀರು ಎಲ್ಲದಕ್ಕೂ ಉಪಯೋಗ ಆಗ್ತದೆ. ಆದ್ರೂ ಕೆಲವರೆಲ್ಲ ಏನ್ ಮಾಡೋದು, ಲಾಸ್ಟ್ಗೆ ಪೆನ್ ಸ್ಟ್ಯಾಂಡರ್ ಹಾಕಿಟ್ಕೊಂಡು ಅನ್ನೋ ಲೆಕ್ಕ ಮಟ್ಟ ತಗೋತಾರೆ. ಸರ್ ಈಗ ಕಲರ್ ಐತೆ ಸರ್, ಕಲರ್ ಹೆಂಗ್ ಬರುತ್ತೆ ಸರ್? ಸುಡ್ತೇವೆ ಸರ್, ಗ್ಯಾಸಲ್ಲಿ ಸುಡ್ತೇವೆ. ಅದನ್ನು ಸುಟ್ಟು ಇದೆಲ್ಲ ಈ ತರ ಕಪ್ ಆಗ್ಬಿಡ್ತದಲ್ಲ, ಕಪ್ಪಾಗಿ ಮೇಲೆ ಒಂಥರ ವಾರ್ನಿಷ್ ಹಚ್ತೇವೆ. ವಾರ್ನಿಷ್ ಸಾಮಾನ್ಯವಾಗಿ ತೆಂಗಿನ ಕಟ್ಟಿಗೆಲ್ಲ ಹಚ್ತಾರಲ್ಲ, ಮರ ಕಟ್ಟಿಗೆ ಸಾಗವಾನಿ ಬಡಿಯಾರೆಲ್ಲ ಯೂಸ್ ಮಾಡ್ತಾರೆ. ಅದನ್ನ ನಾವು ಯೂಸ್ ಮಾಡ್ತೇವೆ. ಶೈನಿಂಗ್ ಬರ್ತದೆ, ಚೆನ್ನಾಗಿ ಕಾಣ್ತದೆ. ಸರಿ, ಒಂದು ಕಪ್ ತರ್ಬೇಕು ಟೈಮಿಂಗ್ ಎಷ್ಟು ಟೈಮ್ ಇದೆ ಸರ್? ಇದು ಒಂದು 2-2.5 ತಾಸು ಅಂತೂ ಬೇಕಾರಿ. 2.5 ತಾಸುವರೆಗೆ ಬೇಕಾಗ್ತದೆ. ಕಟ್ ಮಾಡಿ ಕ್ಲೀನ್ ಮಾಡಿ ಅವೆಲ್ಲ ಭಾಳ ಕೆಲಸ ಇದೆ. 2.5-3 ತಾಸುವರೆಗೆ ಒಂದು ಕಪ್ ರೆಡಿ ಆಗ್ತದೆ. 2-3 ತಾಸು ಬೇಕಾಗ್ತದೆ. 2 ತಾಸು ಇನ್ನೊಂದು ಬೇಕೇ ಬೇಕಾಗ್ತದೆ. ಸರ್ ಇದಕ್ಕೆ ಏನು ರೇಟ್ ಅದು ಕಡಿಮೆ ಅಂದ್ರೆ 150 ಮಟ್ಟ ಹೋಗ್ತದೆ. 150 150 ವರೆಗೆ ನಾವು ಮಾರಾಟ. ದೊಡ್ಡ ಸೈಜ್ ಐತ್ರಿ. ಹಾಂ ಸರ್, ಸಣ್ಣ ಸೈಜ್ ಮಾಡ್ಬೋದೇನು ಸರ್? ಸಣ್ಣ ಸೈಜ್ ಮಾಡ್ಬೋದು. ಸಣ್ಣ ಟೀ ಕುಡಿ ಅಷ್ಟೇ, ಚಾ ಎಷ್ಟು ಇರುತ್ತೆ ನಮ್ಮ ಸಾಮಾನ್ಯ ಮನೆಯೊಳಗೆ ಎಷ್ಟು ವಾಟೆ ಇರುತ್ತಲ್ಲ ಅಷ್ಟೇ ಕುಡಿಯೋಷ್ಟು ನಾವು ಕಪ್ಪು ಕೂಡ ಮಾಡ್ತೀವಿ ಸರ್. ಮಾಡಿದ್ದಿಲ್ಲ ಇದೆ ಸರ್, ಈ ತರ ಎಲ್ಲ ಇದೆ ಸರ್. ನೋಡಿ ಚಕ್ರ, ಇದೊಂದು ಮನೇಲಿ ಟೀ ಕುಡಿಯಾಕೋದಕ್ಕೆ ಏನೋ ಒಂದು ಹಾಲು ಚಾ ಕುಡಿಯಾಕೊಂಡು ಸಣ್ಣ ಕಪ್ ತಯಾರು ಮಾಡಿದಾರೆ ಸರ್. ಇದು ತಾವು ಕಪ್ ತಯಾರು ಮಾಡಿದ್ರಿ? ಹೌದು ಸರ್. ಇದಕ್ಕೂ ಟೈಮ್ ಎಷ್ಟಿದೆ ಸರ್ ಒಂದು ತಯಾರು ಮಾಡೋದು? ಇದು ಕಡಿಮೆ. ಹಾ ಸರ್, ಇದು ದೊಡ್ಡ ಸೈಜು, ಸಣ್ಣ ಸೈಜ್. ಇದು ದೊಡ್ಡ ಸೈಜು, ಸಣ್ಣ ಸೈಜು ಅಂದ್ರೆ ಕೆಲಸ ಒಂದೇ ಬರುತ್ತೆ. ಬಂಬು ಅಷ್ಟು ದೊಡ್ಡದಿರ್ಬೋದು, ಬಟ್ ಕೆಲಸ ಅಷ್ಟೇ ಬರುತ್ತಲ್ಲ. ಆದ್ರೆ ಸ್ವಲ್ಪ ಏನೋ ಒಂದು 60 ತಾಸು ಹಿಂಗದು ಕಡಿಮೆ ಬೀಳ್ಬೋದು. ಇದಕ್ಕೆ 60 ತಾಸು ಇದೊಂದು ಕಡಿಮೆ ಅಂದ್ರೆ 1-1.5 ತಾಸು ಬೇಕಾಗ್ತದೆ. 1 ತಾಸು ಬೇಕಾಗ್ತದೆ ಅಷ್ಟೇ. ನಾವು ಒಂದೇ ಮಾಡ್ಬೇಕಂತ ಇರಂಗಿಲ್ಲ, ಒಂದು 50-60 ಕಪ್ ಒಮ್ಮೆಲೆ ಹಿಡಿದು ಬಿಟ್ಟಿರ್ತೀವಿ ನಾವು. ಹಾಗಾಗಿ ನಮಗೆ ಸಮಯ ಅದರಲ್ಲಿ ಕನ್ವರ್ಟ್ ಆಗ್ತದೆ. ಒಂದೇ ಮಾಡೋದ್ರಿಂದ ಅಷ್ಟು ತಾಸು ಆಗ್ತದೆ, ಇಲ್ಲ ನಂಗಿಲ್ಲ. ಬಟ್ ಭಾಳ ಮಾಡ್ತೇವಲ್ಲ, ಅದ್ರಾಗ ನಮ್ಗೆ ಏನ್ ಮಾಡ್ತದೆ, 1 ತಾಸು ಹಿಂಗದು ಬೀಳ್ತದೆ. ಸರ್, ಈ ಬಾಂಬು ಯಾವ ಬಾಂಬು ಯೂಸ್ ಮಾಡ್ತೀವಿ? ಇದಕ್ಕೆಲ್ಲ ಡೌಗ ಬಾಂಬುನ ಬೇಕು. ಡೌಗ ಬಾಂಬು ಅಂದ್ರೆ ಉದಾಹರಣೆ ತಳಗಡೆ ಭಾಗ ಇದನ್ನ ಮಾಡ್ತೀವಿ, ದಪ್ಪ ಇರುತ್ತ, ಮೇಲೆ ತುದಿ ಭಾಗ ಇರುತ್ತಲ್ಲ, ತುದಿ ಭಾಗ ಯಾವಾಗ್ಲೂ ಸಣ್ಣ ಸಣ್ಣ ಹಾಕೊಂತ ಹೋಗ್ತಿರ್ತಾರ. ಅದ್ರಲ್ಲಿ ನಾವು ಇದನ್ನ ಎಕ್ಸಿಬಿಷನ್ ಹೋದಾಗ ಈ ತರ ಲೈಕ್ ಮಾಡಿ ಮುಂದೆ ಏನೋ ಭಾಳ ಚೆನ್ನಾಗಿ ಮಾಡಿ ಏನೋ ಪ್ರಶಸ್ತಿ ಕೊಟ್ಟಿರ್ತಾರೆ. ಹೌದು, ಅದ್ರ ಬಗ್ಗೆ ಆ ಟೈಮ್ ಆ ತರ ಏನಾಗೈತೆ ಸರ್? ಪ್ರಶಸ್ತಿ ಸರ್ಟಿಫಿಕೇಟ್ ಎಲ್ಲ ಕೊಡ್ತಾರಲ್ಲ. ಹೋದ ತಕ್ಷಣ ನಮ್ಗೆ ಫಸ್ಟ್ ಚಲೋ ಸ್ಟಾಲ್ ಅಂತ ಒಂದು ಸರ್ಟಿಫಿಕೇಟ್ ಎಲ್ಲ ನಮ್ಗೆ ಎಲ್ಲಿ ಬೇಕಲ್ಲಿ ಹೋದ್ರು ಕೊಡ್ತಾರ. ಯಾಕಂದ್ರೆ ಒಂಥರ ವೆರೈಟಿ ಇರ್ತಾವ, ನಮ್ಮ ನ್ಯಾಚುರಲ್ ಇರ್ತಾವ, ಜನ ಅಕ್ರಿಟೇಷನ್ ಇರ್ತದ. ಹಾಗಾಗಿ ಈ ಕಪ್ಪಿನ ಬಗ್ಗೆ ಸರ್ ಏನೋ ಯಾರೊಬ್ರು ಕಪ್ ಏನು ಚೆನ್ನಾಗಿ ಮಾಡ್ಯಾರ ಒಬ್ರು ಏನೋ ಹೇಳ್ತಾರೆ, ಬಹಳ ಜನ ಹೇಳ್ತಾರ. ಮತ್ತೆ ಫೋಟೋ ತಗೊಂಡು ಹೋಗ್ತಾರ. ಫೋಟೋ ತೆಗಿಲಿಲ್ಲ ಅಂತ ಕೇಳಿ
ಫೋಟೋ ತಗೊಂಡು ಹೋಗ್ತಾರೆ. ಅಂತ ಜನ ಬಹಳ ಜನ ನಮ್ಮಲ್ಲಿ. ನಮ್ಮ ಎಕ್ಸಿಬಿಷನ್ ಜನರು ಯಾವ ಥರ ತಮ್ಮ ಪ್ರೀತಿ ಯಾವ ಥರ ತುಂಬಾ ಅವ್ರು ಖುಷಿ ಪಡ್ತಾರೆ ಇಂಥದೆಲ್ಲ ಮಾಡಿದ್ದನ್ನ. ಬಾಳ ಚೆನ್ನಾಗಿ ಮಾಡಿರಿ ನೀವು, ಏನ್ ಮಾಡಿರಿ ನಮ್ ಫಸ್ಟ್ಗೆ ಎಲ್ಲಾ ನೋಡಿ ನಮ್ ಸ್ಟಾಲ್ಗೆ ಜನ ಬಾಳ್ ಬರ್ತಾರೆ. ಬರೀ ನೋಡ್ಲಿಕ್ಕಂತ ಜನ ಬಾಳ್ ಬರ್ತಾರೆ, ಯಾಕಂದ್ರೆ ಇವೆಲ್ಲ ಹಂಗಿರೋದ್ರಿಂದ ಇವೆಲ್ಲ ವಿಶೇಷವಾಗಿ ಕಾಣಿಸಬಹುದು. ಬಾಳ ಕಾಣಿಸೋದಿಲ್ಲ, ಬಾಳ ಎಕ್ಸಿಬಿಷನ್ ಹೋಗ್ಬೇಕು, ತಮ್ಮ ಹುಡುಕಾಡ್ಕೊಂಡ್ ಬರ್ಬೇಕು. ಹೌದು, ಹಂಗ ಇರ್ತದೆ. ಎಕ್ಸಿಬಿಷನ್ ನಾವು ಸಿಗ್ತೇವಿ, ಇಲ್ಲಾಂದ್ರೆ ಮನಿ ನಮ್ ಕಾಂಟ್ಯಾಕ್ಟ್ ನಂಬರ್ ತಗೊಂಡು ಮನಿ ಬರ್ಬೇಕಾಗ್ತದೆ. ಯಾಕಂದ್ರೆ ಸಂತೆಲಿ ಮಾರಾಟ ಮಾಡಲ್ಲ. ಸಂತೆ ಯಾಕೆ ಮಾರಾಟ ಮಾಡಲ್ಲ ಅಂದ್ರೆ ಪ್ಲಾಸ್ಟಿಕ್ ರೇಟ್ ಅಲ್ಲಿ ಇವನ್ ಕೇಳ್ತಾರ. ಹಾಗಾಗಿ ನಮಗ ಅದಕ್ಕೆ ವ್ಯಾಲ್ಯೂಯೇಷನ್ ಇಲ್ದಂಗ ಆಗ್ಬಿಡ್ತದೆ. ಹಂಗಾಗಿ ನಮಗೆ ಗೌರ್ಮೆಂಟ್ ಇಂದ ಕೆಲವು ಜಿಲ್ಲಾ ಪಂಚಾಯತ್ ಇಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಿಂಗೆಲ್ಲ ಪರಿಚಯ ಇರೋದ್ರಿಂದ ಅವ್ರು ನಮ್ಗೆ ಹೇಳ್ಬಿಡ್ತಾರಲ್ಲ. ಹಂಗ ನಾವು ಡೈರೆಕ್ಟ್ ಅಲ್ಲಿ ಹೋಗ್ತೀವಿ, ನಮ್ಗೆ ಚೆನ್ನಾಗಿ ಬೆಲೆನೂ ರೇಟು ಸಿಗ್ತದೆ, ನಮ್ಮ ಮಾಲೂನು ಖರ್ಚಾಗ್ತದೆ. ಏನು ನಮ್ಗೇನು ಇಲ್ಲಿವರೆಗೆ ಸಮಸ್ಯೆ ಬಂದಿಲ್ಲ ಮಾರ್ಕೆಟಿಂಗ್ ಬಗ್ಗೆ. ಮತ್ತೆ ಮಾಡ್ತೀವಿ ಸರ್, ಮತ್ತೆ ಬೇರೆ ಬೇರೆ ಎಲ್ಲ ಇರ್ಕ್ ಮಾಡ್ತೀವಿ. ಇದ್ರಲ್ಲೇ ನೋಡಿ ಇದ ಲೈಟ್ ಲ್ಯಾಂಪ್ ಅಂತೇಳಿ, ಈ ಕಂಟಿನ್ಯೂ ಹಾಕೋದು. ಇದು ದೀಪಾವಳಿಗೆ ಅಷ್ಟ ಆಕಾಶ ಪುಟ್ಟಿ ಅಂತ ಹಾಕ್ತಾರೆ. ಇದು ಕಂಟಿನ್ಯೂ ಯೂಸ್ ಮಾಡ್ಬೋದು. ಬೆಡ್ರೂಮ್ ನಲ್ಲಿ, ಹಾಲ್ ಅಲ್ಲಿ ಹಾಕ್ಬೋದು, ಅಥವಾ ಹೋಟೆಲ್ ರಿಸಾರ್ಟ್ ಅವರೆಲ್ಲ ತುಂಬಾ ಪರ್ಚೇಸ್ ಮಾಡ್ತಾರೆ ನೋಡ್ರಿ. ಅದೆಲ್ಲ ಕಂಟಿನ್ಯೂ ಯೂಸ್ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಮತ್ತು ಇವೆಲ್ಲ ಒಂದು 15-20 ವರ್ಷ ತನಕ ಹಾಕ್ಬೋದು. ದೊಡ್ಡ ಹಾಳಾಗೋ ಚಾನ್ಸೇ ಇರಲ್ಲ ಇವು. ಯಾಕಂದ್ರೆ ಇವೆಲ್ಲ ಟ್ರೀಟ್ಮೆಂಟ್ ಮಾಡಿರೋದು, ಫಂಗಸ್ ಅಟ್ಯಾಕ್ ಏನು ಬರಲ್ಲ ಇವಕ್ಕೆಲ್ಲ. ಸರ್, ತಾವು ಕೇರ್ ಮಾಡಿದ್ರಿ ಈಗ? ಹೌದು ಸರ್. ಈ ಕಡ್ಡಿಗಳದಾರ ಈಗ ಎಷ್ಟು ಸೈಜ್ ತಗೋತೀರಿ, ಮತ್ತೆ ಹೆಂಗೆ ಮಾಡ್ತೀರಿ? ಇದನ್ನೆಲ್ಲ ಹೆಣಿಕೆ ಮಾಡ್ಬೇಕು ಸರ್. ತಿಳುವ ಒಂದು ಪಟ್ಟಿ, ಈ ತರ ಅಗಲ ಪಟ್ಟಿ ತಕೊಳ್ಬೇಕು ಮೊದಲು. ಈ ತರ ಸೀಳ್ಕೋಬೇಕು. ನಾವು ಸೀಳ್ಕೊಂಡ ನಂತರ ಈ ತರ ಎಲ್ಲ ಪಟ್ಟಿ ಸೀಳ್ಕೊಂಡು ಜಮಾ ಹಾಕೊಳ್ತೀವಿ. ನಾವು ಮೊದಲು ಜಮಾ ಹಾಕೊಂಡು ಈ ತರ ಅವ್ನು ಸೀಳ್ತೇವೆ. ಈ ತರ ಎಲ್ಲ ಈ ತರ ಪಟ್ಟಿ ಕಲರ್ ಗಿಲರ್ ಎಲ್ಲ ಹಾಕಿ ಈ ತರ ಒಂದೊಂದು ಬಿಡಿ ಬಿಡಿ ಹಾಕಿ ಆದ್ಮೇಲೆ ಹೆಣಿಕೆ ಮಾಡ್ತೀವಿ. ಹೆಣಿಕೆ ಮಾಡಿ ಈ ತರ ಎಲ್ಲ ಮಾಡ್ತೀವಿ. ಸರ್, ಈ ತರ ಕಾಸ್ಟ್ ಐತಿ ಸರ್? ಇದ್ರ ಕಾಸ್ಟ್ ಕಡಿಮೆ ಅಂದ್ರೆ ಒಂದು 400-500 ರೂಪಾಯಿವರೆಗೆ ಹೋಗ್ತದೆ ಮಾರ್ಕೆಟ್. ನಾವು ಮಾರಾಟ ಮಾಡಿದ್ದೇ ಇದು, ನಾ ಹೇಳ್ತಾ ಇರೋದು ನಿಮಗೆ. 400 ರೂಪಾಯಿ? ಹೌದು, ಹೋಗ್ತದೆ, 100% ಹೋಗ್ತದೆ. ಮಾರಾಟ ಮಾಡಿದ್ದೆ, ಯಾಕಂದ್ರೆ ಲೇಟ್ ಆಗ್ತದೆ ಅದು. ಅವು ಹೆಣಿಕೆನೂ ಅಷ್ಟು ಇದಿದೆ, ತಪ್ಪಿದೆ ಅದು. ಅಂದ್ರೆ ಕಡಿಮೆ ಅಂದ್ರೆ 3-4 ತಾಸು ಬೇಕು ಒಂದು ರೆಡಿ ಮಾಡ್ಬೇಕಾದ್ರೆ. ಆಮೇಲೆ ಆಗುದಿಲ್ಲ ಇದು. ಹೆಣಿಕೆ ತಪ್ಪಿದೆ. ನೋಡೋಕೆ ಒಂದು ಲ್ಯಾಂಪ್ ಹಾಕುವಂತ ಒಂದು ಬೆಡ್ರೂಮ್ ಆಗಿ ಏನೋ ಯೂಸ್ ಮಾಡುವಂತ ಒಂದು ಲ್ಯಾಂಪ್ ಹಾಕುವಂತ ಒಂದು ಹೆಣಿಕೆ ಮಾಡಿದ್ದಾರೆ, ಬುಟ್ಟಿ ತಯಾರು ಮಾಡಿದ್ದಾರೆ. ಇವೆಲ್ಲ ನಮ್ಮ ನೈಸರ್ಗಿಕವಾಗಿ ತರುವಂತ ಒಂದು ವಸ್ತುಗಳಿವೆ. ಎಲ್ಲಿ ಸಿಗಬಹುದು? ಯಾಕಂದ್ರೆ ಪ್ಲಾಸ್ಟಿಕ್ ತಗೋಬಹುದು, ಪ್ಲಾಸ್ಟಿಕ್ ಸಾಕಷ್ಟು ಸಿಗ್ತದೆ ಸರ್. ಈ ತರ ಸಿಗೋದು ಎಲ್ಲಿ ಒಂದು ಎಕ್ಸಿಬಿಷನ್ದಾಗ ಮತ್ತೆ ಹುಡುಕಾಡ್ಕೊಂಬಂದು ತಗೋಬಹುದು ನೀವು. ಯಾಕಂದ್ರೆ ಯಾವ ಸಂತೆ ಒಳಗೂ ಸಿಗುವಂತ ವಸ್ತುಗಳಿಲ್ಲ. ಈ ನಮ್ಮ ಮೇದಾರ ಇವರೆಲ್ಲ ತಯಾರು ಮಾಡಿದ್ದಾರೆ. ಯಾಕಂದ್ರೆ ಇಂಥವ್ರಿಗೆಲ್ಲ ನಾವು ನೈಸರ್ಗಿಕವಾಗಿ ಏನು ತಯಾರು ಮಾಡ್ತೀವಿ, ಇವಕ್ಕೆಲ್ಲ ನಾವು ಭಾಳ ಬೆಲೆ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಸರ್, ಎಲ್ಲಿ ಸಿಗುವಂತ ವಸ್ತುಗಳು. ಹೌದು ಸರ್, ಇದ್ರ ಮತ್ತೆ ಎಲ್ಲಾರು ಮಾಡ್ಲಿಕ್ಕೆ ಆಗುದಿಲ್ಲ. ಟ್ರೈನಿಂಗ್ ತಗೊಂಡು ಆಮೇಲೆ ಅವರು ತಮ್ಮ ಮೊದಲಿಂದ ತಾವು ಪೂರ್ವಜರು ತಮ್ಮ ಕಲಿಯರಿ ಇದು. ಮತ್ತು ನಾವು ಅದರಲ್ಲಿ ಸ್ವಲ್ಪ ವಿಶೇಷವಾಗಿ ಮಾಡ್ತಾ ಇದ್ದೇವಲ್ಲ, ಹಾಗಾಗಿ ನಮ್ಗೆ ಸ್ವಲ್ಪ ತುಂಬಾ ಬೇಡಿಕೆನೂ ಬರ್ತಾ ಇದೆ ಈಗ. ಮತ್ತೆ ತಯಾರು ಮಾಡ್ತೀನಿ. ಮತ್ತೆ ಬೇರೆ ಬೇರೆ ಐಟಮ್ ಬಹಳ ಅದಾವ ಸರ್. ಅದರಲ್ಲಿ ಲ್ಯಾಂಪ್ ಶೇಡ್ ಎಲ್ಲ ಈ ತರ ಎಲ್ಲ ಇದಾವೆ. ಬೇರೆ ಬೇರೆ ಹೌದು, ಲೈಟ್ ಹಾಕ್ಲಿಕ್ಕೆ ಬಿದಿರಿನಲ್ಲಿ ಬಿದಿರಿನ ಕಡ್ಡಿ. ಈಗ ಅದು ಹೆಣಿಕೆ ಮಾಡಿದೇವೆ, ಬಿದಿರಿನ ಕಡ್ಡಿನ ಹಾಕಿ ಮಾಡೋದು ಹೇಗೆ ಅಂತ ನಾವು ಇದನ್ನ ರೆಡಿ ಮಾಡಿದ್ವಿ. ವೀಕ್ಷಕರು ಎಷ್ಟು ಆಕರ್ಷಣೆಯಾಗಿ ಎಷ್ಟದ ನೋಡುವ. ಯಾಕಂದ್ರೆ ನಾವು ಪ್ಲಾಸ್ಟಿಕ್ ಅಲ್ಲಿ ಹಾಕೋದು ಆಕರ್ಷಣೆ ಆಗಂಗಿಲ್ಲ ಸರ್. ಹೌದು, 1000 ರೂಪಾಯಿ ಕೊಟ್ಟು ಸಿಗಂಗಿಲ್ಲ. ಹೌದು, ಯಾಕಂದ್ರೆ ಬೇರೆ ಡಿಸೈನ್ ಇದೆ, ಕೆಲಸ ಆಗ್ತದಲ್ಲ, ಸಿಕ್ಕಾಬಿಟ್ಟು ಕೆಲಸ ಆಗ್ತದೆ. ಆಮೇಲೆ ಪ್ಲಾಸ್ಟಿಕ್ಗೂ ಇದಕ್ಕೂ ಬಹಳ ಡಿಫ್ರೆಂಟ್ ಇದೆ. ಈ ಒಂಥರ ನ್ಯಾಚುರಲ್ ಇರುತ್ತೆ, ಇವು ಹಾಳಾಗೋದಿಲ್ಲ. ಮತ್ತು ಒಂದು 15-20 ವರ್ಷವರೆಗೂ ಯೂಸ್ ಮಾಡಿದ್ದವ್ರು ಹೇಳ್ತಾರೆ ನಮಗೆ, ನಿಮ್ಮಲ್ಲೇ ತಗೊಂಡಿದೀವಿ, ಚೆನ್ನಾಗಿದೆ, ಇನ್ನೂ ಹಾಳಾಗಿಲ್ಲ ಅಂತ ಹೇಳ್ತಾರೆ ಅವ್ರು. ಹಾಗಾಗಿ ನಮಗೆ ತುಂಬಾ ಬೇಡಿಕೆ ಬರ್ತಾ ಇದೆ. ನಿಮ್ಮ ಹೆಸರೇನ್ರಿ? ವೆಂಕಟ ಚನ್ನಬಸಪ್ಪ ಮೇದಾರಿ. ತಾವಿಲ್ಲಿ ಮೇದಾರಿಕೆ ಮಾಡತ್ತೀರಿ? ಇಲ್ಲಿ ಬಿದಿರಿನಿಂದ ಒಂದಷ್ಟು ಐಟಮ್ ತಯಾರು ಮಾಡತ್ತೀರಿ? ಇದನ್ನೆಲ್ಲ ತಾವು ಎಷ್ಟು ವರ್ಷದಿಂದ ಮಾಡ್ಕೊಂಡ್ ಬಂದಿರಿ? ಮತ್ತ ಹಿಂದಿನ ಜನಾಂಗ ಏನು ಇಷ್ಟಪಡ್ತೈತಿ, ಈಗಿನ ಜನಾಂಗ ಏನು ಇಷ್ಟಪಡತೈತಿ? ತಾವು ಇದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಯಾಕಂದ್ರ ನಾವು ಬಡ್ಯಾಗಿಂದ್ರ ಇದನ್ನ ಮಾಡ್ಕೊಂತ ಬಂದೇವಿ ಸರ್. ಇದನ್ನ ಮಾಡ್ಕೊಂತ ಬಂದೇವಿ. ಈಗ ಪ್ಲಾಸ್ಟಿಕ್ ಬಂದ ಒಂದ್ ಸ್ವಲ್ಪ ಡಿಮ್ಯಾಂಡ್ ಕಡಿಮೆ ಆಗೈತಿ. ಪ್ಲಾಸ್ಟಿಕ್ ರೊಟ್ಟಿ ಹಾಕು ಬುಟ್ಟಿ, ಯಾಕಂದ್ರ ರೊಟ್ಟಿ ಹಾಕು ಬುಟ್ಟ್ಯಾಗ ರೊಟ್ಟಿ ಹಾಕಿರ ನೆನೆಯೋದಿಲ್ರಿ ಸರ್. ಈ ಪ್ಲಾಸ್ಟಿಕ್ನಾಗ ಹಾಕಿರ ನೆನಿತಾವ್ರಿ ಸರ್. ಹೀರ್ಕೊತೈತಿ. ಇದ್ರಾಗ ಏನ್ ಆಗಲ್ರಿ ಸರ್. ಅದ್ರ ಸಂಬಂಧ ಇದನ್ನ ಮಾಡಾತೇವ್ರಿ ನಾವು. ತಾವ್ ಮೊದ್ಲಿನ ಕಾಲ ನೋಡಿದ್ರಿ, ಈಗ ಬಿದಿರುಗಳ ಬುಟ್ಟಿಗಳು ಎಲ್ಲ ಬಣಿ ಬಂದ್ ಹೇಳ್ತಾರ್ರಿ. ಹ್ಞೂನ್ರಿ, ನಮ್ಗೆ ಎಷ್ಟು ಬುಟ್ಟಿ ಬೇಕು. ಹ್ಞೂನ್ರಿ. ಈಗ ಯಾರು ಬರ್ತಾರೆ? ಈಗ ಪ್ಲಾಸ್ಟಿಕ್ ಬಂದ್ ಈಗೆಲ್ಲ ಅದ ಕಡಿಮೆ ಆಗೇತ್ರಿ. ಈಗ ಎಕ್ಸಿಬಿಷನ್ಗೆ ಹೋಗ್ತೇವಲ್ಲ ಒಯ್ತೇವ್ರಿ. ಅಲ್ಲಿ ಹೋಯ್ತಿರ್ ಬಿಡ್ರಿ. ಹ್ಞೂನ್ರಿ. ನಿಮ್ಗೊಂದು 50 ವರ್ಷದಿಂದ 20 ವರ್ಷದಿಂದ 30 ವರ್ಷದಿಂದ ಮಡಿ ಬಂದಿರ ನಮ್ಗೆ ಎಷ್ಟು ಬುಟ್ಟಿ ಬೇಕು, ಆಗಿನ ಕಣಜಬೇಕು ಬೇಕು ಹೇಳ್ತಾರ್ರಿ. ಈಗ ಯಾರು ಹೇಳೋದಿಲ್ರಿ. ಈಗೆಲ್ಲಾ ಬಿಟ್ಟಾರ್ರಿ. ಈಗೆಲ್ಲಾ ಪ್ಲಾಸ್ಟಿಕ್ ಬಂದ್ಬಿಟ್ಟಾರ್ರಿ ಎಲ್ಲದಕ್ಕೂ. ಕಾಲ್ಮಾನೆಲ್ಲ ಬದಲಾಗಿದ್ದಕ್ಕನ ಈಗ ಒಂದಿಟ್ಟು ಡಿಮ್ಯಾಂಡ್ ಕಡಿಮೆ ಆಗೈತೆ. ಆದ್ರೂ ಎಕ್ಸಿಬಿಷನ್ಗೆ ಹೋಗ್ತೇವಲ್ಲ ಹೊಕ್ಕವ್ರಿ. ಈ ತಾವೇನ್ ತಯಾರು ಮಾಡ್ತಾರೆ? ಈಗ ರೊಟ್ಟಿ ಹಾಕೋ ಬುಟ್ಟಿ ಮಾಡಾಕ ಚಿಬ್ಬ ತಯಾರು ಮಾಡ್ತಾರೆ. ಹ್ಞೂನ್ರಿ. ಈಗ ರೊಟ್ಟಿ ದಾಲ್ಸಿ ತೆಗ್ಯಾಕ
ಇವು ಹೋಳ್ಗಿ ತೆಗ್ಯಾಕ ಎಲ್ಲದಕ್ಕೂ ಬರ್ತಾವ್ರಿ. ಈಗ ಹೆಂಗ್ ಕೊಡ್ತಾರೆ ಚಿಬ್ಲ ಒಂದು ಚಿಬ್ಲ ಇವು 100 ರೂಪಾಯಿ. 100 ರೂಪಾಯಿ ಕೊಂದ್ರಿ. ಎಕ್ಸಿಬಿಷನ್ ಹೋಗಿರ್ತ ತಮ್ಗೆ ಏನ್ ಹೇಳ್ತಾರ ಏನಂತ ಜನ? ಇವು ತೆಗ್ಯಾಕ ಈಜಿ ಐತಿ. ತಾಟ್ನ್ಯಾಗ ತೆಗದ್ರ ಗಂಗಾದಾಗ ತೆಗದ್ರ ನಮ್ಗ ಅಷ್ಟೊಂದು ಹೇಳಂಗಿಲ್ಲ. ಇದ್ರಾಗ ತಕೊಂಡ್ರೆ ಈಜಿ ಬರ್ತೈತಿ. ಇವು ಹಿಂಗ್ ದೋಸೆ ತೆಗದ್ ಹಾಕಿದ್ವಿ ಅಂದ್ರ ಹಿಂಗ್ ತೆಗದ್ ಮತ್ತೆ ಇಡ್ಬೇಕಂದ್ರ ಲಘು ಬಂದ್ಬಿಡ್ತೈತಿ. ತಾಟ್ನ್ಯಾಗ ಆದ್ರ ಹತ್ಕೋತಾವ್ರಿ. ಹಂಗ ಇವು ಚಲೋ ಅದಾವು ಅಂತ ತಗೊಂತಾರ್ರಿ. ಸರ್ ಇಲ್ಲಿ ಒಂದು ದೇವ್ರಿಗೆ ಒಂದು ಕಥಾ ಮಾಡ್ಕೊಂಡ್ರ ಸರ್ ಇಲ್ಲಿ. ಹೌದು ಸರ್, ನಾವು ಬಿದಿರಿಂದ ಮಾಡ್ಕೊಂಡ್ರಿ ಸರ್. ಇದ್ ಹೆಂಗ್ ವಿಚಾರ ಮಾಡ್ಕೊಂಡು ಹೆಂಗ್ ಮಾಡಿರೋದು? ಇದು ಹೆಂಗ್ ಮಾಡಿದ್ವಿ ಅಂದ್ರೆ ಈ ಮೊದಲೆಲ್ಲ ರಾಮಾಯಣ ಮಹಾಭಾರತದೊಳಗೆಲ್ಲ ಬಿದಿರಿನೊಳಗೇನೆ ಈ ಮನಿ ಮಾಡ್ಕೊಂಡು ಇರ್ತಿದ್ರು. ನಾವು ನಮ್ಮ ಮನೆಯೊಳಗೆ ನಾವು ಒಂದು ಎಷ್ಟೆಷ್ಟೊಂದು ಕದಾರಿ ಯಾಕೆ ಮಾಡಬಾರ್ದು ಅನ್ನೋ ಲೆಕ್ಕಕ್ಕೆ ನಮ್ಮ ಒಂದು ಅನುಭವ ಪ್ರಕಾರ ನಾವು ಇದನ್ನ ಒಂದು ಕದಾವನ್ನು ರೆಡಿ ಮಾಡಿದ್ವಿ. ಎಲ್ಲ ಬಿದಿರಿನಿಂದ ಇದೆ ಸರ್. ನೋಡಕ್ ಚಕ್ರ ಒಂದು ಬಿದಿರಿನಿಂದ ಒಂದು ಕಳಾ ತಯಾರು ಮಾಡಿದಿರೋರ ನೋಡಿ ಎಷ್ಟು ಚೆನ್ನಾಗಿರ್ತದೆ. ಯಾಕಂದ್ರೆ ನಮ್ಮ ಮನೆ ಒಂದು ಮಣಿ ಕಟ್ತಿರ್ತಾವ, ಆ ಡಿಸೈನ್ ಬೇಕು ಈ ಡಿಸೈನ್ ಬೇಕು ಅಂತ ಹೇಳ್ತಿರ್ತಾರೆ. ಇದೊಂದು ಬಿದಿರಿನ ಕರಗಳನ್ನು ಮಾಡಬಹುದು ನಾವು. ದೇವ್ರ ಲಾಸ್ಟ್ ಒಂದು ದೇವ್ರ ಕೊಲೆಕಾರ ಒಂದು ಈ ತರ ಬಿದಿರಿನ ಎಲ್ಲ ಬಿದಿರಿನ ಸರ್. ಎಲ್ಲ ಬಿದಿರಿ ಎಲ್ಲ ಯಾವ್ದು ಏನು ಬೇರೆ ಏನು ಯೂಸ್ ಮಾಡಿ ಎಷ್ಟು ಬಾಕಿ ಬರ್ತದೆ? ಏನಾಗಿಲ್ಲ, ಹಾಳಾಗಲ್ಲ. ಇದೊಂದು 20-25 ವರ್ಷ ಮಟ್ಟ ಹಾಳಾಗೋದಿಲ್ಲ ಸರ್. ಇದು ಏನ್ ಹುಳ ಹತ್ತದಾಗಲಿ ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರಿ ಸರ್. ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಹುಳ ಹತ್ತದೇ ಇಲ್ಲ ಅದಕ್ಕೆ ಬಿದಿರಿಗೆ. ನಾವು ಟ್ರೀಟ್ಮೆಂಟ್ ಮಾಡಿ ಔಷಧಿ ಉಪಚಾರ ಮಾಡ್ತೀವಿ ಬಿದಿರಿಗೆ. ಔಷಧಿ ಉಪಚಾರ ಮಾಡೋದ್ರಿಂದ ಇವು ಹುಳ ಅಟ್ಯಾಕ್ ಆಗಲ್ಲ, ಏನಾಗಲ್ಲ. ಆಮೇಲೆ ಒಂದು 5-6 ವರ್ಷ ಆದ್ಮೇಲೆ ಪ್ರತಿ ವರ್ಷನೂ ಒಂದು ಟಚ್ ವುಡ್ ವಾರ್ನಿಷ್ ಅಂತ ಹಚ್ತೇವಿ. ಅದು ಇನ್ನೂ ಸ್ವಲ್ಪ ಲುಕ್ ಕಾಣ್ತದೆ. ಹಾಗಾಗಿ ಹುಳ ಅಟ್ಯಾಕ್ ಆಗೋದೇ ಇಲ್ಲ ಸರ್. ಈಗ ಒಂದು ಬಿದಿರಿನಲ್ಲಿ ತಗೊಂಡಷ್ಟು ಎಷ್ಟು ಐಟಮ್ ಮಾಡ್ತೀವಿ. ಹೌದು ಸರ್. ಈ ತರ ನಮಗೆ ನೋಡಕ್ ಸಿಗೋದು ಒಂದು ಸೌಭಾಗ್ಯಗಿಂತ ಪ್ಲಾಸ್ಟಿಕ್ ಅನ್ನೋದೊಂದು ಬಂದ್ ಕಸ ಈಗ ಜಗತ್ತಿನಲ್ಲಿ. ಈ ನಮ್ಮ ನೈಸರ್ಗಿಕವಾಗಿ ಸಿಗುವಂತ ಮೀನುಗಾರಿಕೆಯಲ್ಲಿ ಮಾಡುವಂತ ವಸ್ತುಗಳು ನಮ್ಮಂತೂ ನೋಡಿರಲಿಲ್ಲ. ಯಾಕೆ ನಾವು ನೋಡ್ಬೇಕಂದ್ರೆ ಎಕ್ಸಿಬಿಷನ್ ನೋಡ್ಬೇಕು. ಹೌದೌದ್ರಿ, ಅಲ್ಲೇ ಬರೋದು ಜಾಸ್ತಿ. ತಮ್ಮ ಮನೆಗೆ ಬಂದ ಒಂದು ಅವಕಾಶ ಕೊಟ್ಟಿರ್ತಾವ, ಒಂದು ವಿಡಿಯೋ ಮಾಡಿ ನಮ್ಗೆ ಒಂದು ಸಂದರ್ಶನ ಮಾಡಂತ ಒಂದು ಅವಕಾಶನೂ ಕೊಟ್ಟಿದ್ವಿ. ನಮಗ್ ಖುಷಿ ಆಗತ್ತೆ ಸರ್. ಇಷ್ಟೆಲ್ಲ ನೋಡಕ್ ನಮಗೂ ಎಂದು ನಾವು ನೋಡೋದಂತ ಒಂದಷ್ಟು ವಸ್ತುಗಳು ನೋಡಿದ್ರೆ ಸರ್. ನಮ್ಮ ಒಂದು ಈ ಕಲೆ ಬೆಳೆಕಾರಂತ ಕಲೆಗಳ್ರಿ. ಹೌದೌದು. ಮತ್ತೆ ಈ ಉಪಯೋಗ ಅದಾವ ಮತ್ತೆ ಜನರ ಉಪಯೋಗ ನೋಡ್ಕೊಂಡು ನಾವು ಮಾಡ್ತಾ ಇದ್ದೇವೆ. ಶೇಲ ಆದ್ರೆ ನಾವು ಮಾಡ್ತೇವಲ್ಲ, ಶೇಲ ಎಲ್ಲ ನಾವ್ಯಾಕೆ ಮಾಡೋಣ? ಹೊಸ ಜನಕ್ಕೆ ಹೊಸ ಹೊಸದನ್ನ ಬೇಕ್ರಿ. ಹೊಸ ಹೊಸದನ್ನ ಬೇಕು. ಟ್ರೇ ಮಾಡಿದ್ರೆ ಸರ್ ನೋಡಿ ಸರ್, ಈ ಟ್ರೇ ಮಾಡಿದ್ರಿ. ಹೌದೌದು ಸರ್. ಇದನ್ನ ಹೆಂಗೇನು ಸರ್, ಇದು ಯಾವ ತರ ಇದ್ರಿ ಸರ್? ಇದು ಚೆನ್ನಾಗಿ ಸೇಲ್ ಆಗ್ತದೆ. ಇದೆಲ್ಲ ಬಿದಿರಿನಲ್ಲೇ ಮಾಡಿದ್ದು. ಬಿದಿರಿನ ನಮ್ಮಲ್ಲಿ ಸುತ್ತಮುತ್ತ ಸಿಗುವಂತದ್ದು ಡೌಗ ಬಿದಿರಿನಲ್ಲೇ ನಾವು ಮಾಡ್ತೀವಿ. ಕೆತ್ತಿ ಮಾಡಿ ಈ ತರ ಹೋಲ್ ಹೊಡೆದಿರಿ, ಎಲ್ಲ ಹೋಲ್ ಹಾಕಿರ್ತೇವೆ ನೋಡಿ. ಅಂದ್ರೆ ಕೀಳಬಾರ್ದು ಅನ್ನೋ ಲೆಕ್ಕಕ್ಕೆ ಹೋಲ್ ಹೊಡೆದು ಎಲ್ಲ ಸಿಗಿಸಿ ಆಮೇಲೆ ಬಳ್ಳಿಯಲ್ಲಿ ಬೆತ್ತದ ಬಳ್ಳಿಯಲ್ಲಿ ಕಟ್ಟಿರ್ತೀವಿ. ಇದೆಲ್ಲ ಸುಟ್ಟು ಎಲ್ಲ ಬರ್ನ್ ಮಾಡಿ ಎಲ್ಲ ಜಾಯಿನ್ ಮಾಡಿರ್ತೀವಿ. ಇದೆಲ್ಲ ಬಿದಿರಿನ ಕೀಲನ್ನು ಹೊಡೆದು ಎಲ್ಲ ಗಟ್ಟಿ ಮಾಡ್ತೀವಿ. ಇದು ಫ್ರಿಜ್ಜಲ್ಲಿ ಇಟ್ಟರೆ ಏನಾಗಲ್ಲ. ನೀವು 5-6 ವರ್ಷ ಆದ್ಮೇಲೆ ತೊಳಿಬಹುದು. ತೊಳೆದು ವಾಷಿಬಲ್ ಮಾಡಿದ್ರು ಏನಾಗಲ್ಲ, ಹಾಳಂತೂ ಆಗೋದಿಲ್ಲ. ಆಮೇಲೆ ನೀವು ಟೀ ಕಪ್ಪೆಲ್ಲ ಚಾಯ್ ಹಿಂಗೆಲ್ಲ ಇಟ್ಕೊಂಡು ನೀವು ಮನೆಯೊಳಗೆ ಯಾರು ಜಸ್ಟ್ ಬಂದ್ರೆ, ಅತಿಥಿಗಳು ಬಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಇಡ್ಲಿಕ್ಕೆ ಎಲ್ಲ ಅನುಕೂಲ ಆಗ್ತದೆ. ಮತ್ತೆ ಚಂದ ಆಗ್ತದೆ. ಬೇರೆ ಬೇರೆ ಪ್ಲಾಸ್ಟಿಕ್ಗೂ ಮತ್ತೆ ಇದಕ್ಕೂ ಭಾಳ ಡಿಫ್ರೆಂಟ್ ಆಗ್ತದೆ. ನೋಡು ಚಕ್ರೆ, ಪ್ರತಿಯೊಂದು ಮನೆಯಲ್ಲಿ ನಾವು ಒಂದು ಟ್ರೇ ಅಂತ ತಗೋತಿರ್ತೀವಿ ಅಥವಾ ಮದುವೆಗಳಲ್ಲಿ ತಗೋತಿರ್ತೀವಿ. ಈ ಮೇದಾರಿಕೆ ಮಾಡಿ ಅಂತ ಈ ವಸ್ತು ನಾವು ಖರೀದಿ ಮಾಡ್ರಿ, ಮೇದಾರಿಕೆನ ಉಳಿಸ್ರಿ, ಬಿದಿರುಗಳನ್ನು ಉಳಿಸ್ರಿ ಅಂತ ಬೇಕಂತ ಮತ್ತೇನೇನು ಮಾಡ್ಕೊಂಡಾರ ನೋಡ. ಮತ್ತೇನ್ ಮಾಡ್ತೀವಿ ಸರ್? ಈ ತರ ಚಕ್ಕಡಿ ಮಾಡ್ತೀವಿ. ಜನ ಶೋಕೇಸ್ ಇಡಾಕೆಲ್ಲ ಚಕ್ಕಡಿ ಮಾಡ್ತೀವಿ. ಭಾಳ ನಾವು ಪ್ಯಾಕ್ ಮಾಡಿರ್ತೀವಿ. ಯಾಕಂದ್ರೆ ನಮ್ಮಲ್ಲಿ ಧೂಳ ಇರೋದು ಪ್ಯಾಕ್ ಮಾಡಿ ಇಟ್ಟಿರ್ತೀವಿ. ಸಾಮಾನ್ಯವಾಗಿ ಈ ತರ ಚಕ್ಕಡಿ ನೋಡೋಕೆ ನಾವು ಶೋಕೇಸ್ನಾಗ ಏನು ಹೇಳ್ತೀವಿ. ಈ ತರ ಒಂದು ಶೋಕೇಸ್ನಾಗ ಒಂದು ಹಳ್ಳಿ ಸೊಬಗು, ಹಳ್ಳಿಯಲ್ಲಿ ಯಾವ ತರ ಬರ್ತಿದ್ರು ಹಳ್ಳಿ ಚಿತ್ರ ಐತೆ ಸರ್. ಒಂದು ಚಕ್ಕಡಿ ಐತಿ, ಒಂದು ಹೆಣ್ಮಗಳದಾಳ, ಒಂದು ಗಿಡ ಐತಿ. ಈ ತರ ಎತ್ತುಗಳು ಈ ಶೋಕೇಸ್ ಇಂಥವೆಲ್ಲ ಇಡೋದ್ರಿಂದ ನಮ್ಮ ಹಳ್ಳಿ ಮೊದ್ಲು ಯಾವ ತರ ಇದು ಹಳ್ಳಿ ಒಳಗೆ ಏನ್ ಮಾಡ್ತಾರೆ ಸಿಟ್ಟು ಇಂಥವೆಲ್ಲ ಇಟ್ಕೊಬೇಕು. ಎಲ್ಲ ಶೋಕೇಸ್ ಎಲ್ಲ ಇಡಕ್ಕೆ ಅವು ಇರ್ತಾರ ಇವನು ಇಟ್ಕೊಂಡ್ಬರ್ತೀವಿ. ಇದು ಕಾಸ್ಟ್ ಎಷ್ಟು ಈಗ ಸರ್? 150 ರೂಪಾಯಿ ಒಂದಕ್ಕೆ. 150 ರೂಪಾಯಿ. 200 ಇಂದ 150 ಮಟ್ಟ ಹೋಗ್ತದೆ. ನೋಡಿ ನಮ್ಮ ಯಾವ್ದಾರು ಕೈಲಿನ ಬಡ್ಡು ಬರೀ ಇದಕ್ಕೂ 100 150 200 ರೂಪಾಯಿ ಅವ್ರಿಗೇನು ಬೆಲೆ ಸಿಕ್ಕಿದೆ ಕೊಡ್ತಾ ಇದಾರೆ. ಯಾರಾದ್ರೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಲ್ಲ ಕೊಟ್ಟಿರ್ತಾನೆ. ನಮ್ಗೆ ನಿಮ್ಗೆ ಆನ್ಲೈನ್ ಕಳ್ಸ್ಬೋದು, ಅವೆಲ್ಲ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ಕೊಡ್ತಾರೆ. ಕಳ್ಸಿಕೊಡ್ತೀವಿ ಸರ್. ಯಾರಾದ್ರೂ ಹೇಳಿದ್ರು ಕೂಡ ನಾವು ಕಳ್ಸಿಕೊಡ್ತೀವಿ. ಹಂಗೇನಿಲ್ಲ. ಈ ತರ ಕ್ಲಿಪ್ಸ್ ಇದರಲ್ಲಿ 5-6 ತರ ವೆರೈಟಿ ಮಾಡ್ತೀವಿ. ಒಂದೇ ತರ ವೆರೈಟಿ ಡಿಸೈನ್ 5-6 ತರ ವೆರೈಟಿ ಕಲರ್ ಹಾಕಿ ಮಾಡ್ತೀವಿ. ಆಮೇಲೆ ಬೇರೆ ಬೇರೆ ಹೂವಿನ ರೂಪದಲ್ಲಿ ಮಾಡ್ತೀವಿ. ಈ ತರ ಬಹಳ ತರ ವೆರೈಟಿ ಮಾಡ್ತೀವಿ. ಈ ತರ ಬಾಕ್ಸ್ ಕೆಲ ಹೆಣ್ಮಕ್ಳೆಲ್ಲ ಜ್ಯುವೆಲರಿ ಇಡ್ತಾರೆ ಸಾಮಾನ್ಯ. ಕೆಲವರೆಲ್ಲ ವಿಭೂತಿ ಇಟ್ಕೊಳ್ಳಿಕ್ಕೆ, ರುದ್ರಾಕ್ಷಿ ಸರ ಇಟ್ಕೊಳ್ಳಿಕ್ಕೆ ಬಹಳ ಚೆನ್ನಾಗಿ ಇಂದ ಹುಡುಕ್ಯಾಡ್ ತಗೊಳ್ತಾರೆ ಜನ. ಸಾಲಲ್ಲಿ ಬಂದು ಮುದ್ದಾಮ್ ಹುಡುಕ್ಯಾಡ್ ತಗೊಂಡು ಹೋಗ್ತಾರೆ. ತುಂಬಾ ಸೇಲ್ ಆಗ್ತದೆ, ತುಂಬಾ ಡಿಮಾಂಡ್ ಇದೆ ಅದು. ಇರೋದೆಲ್ಲ ಈ ತರ ಫ್ರೂಟ್ಸ್ ಹಾಕ್ಲಿಕ್ಕೆ ಅಥವಾ ದೊಡ್ಡ ಸರ ಹಾಕ್ಲಿಕ್ಕೆ, ಸಣ್ಣ ಮಕ್ಕಳಿಗೆ ಸರ ಹಾಕ್ಲಿಕ್ಕೆಲ್ಲ ಭಾಳ ಯೂಸ್ ಆಗ್ತದೆ. ಭಾಳ ನ್ಯಾಚುರಲ್ ಎಲ್ಲ ಚೆನ್ನಾಗಿರ್ತದೆ. ಇದೆಲ್ಲ 100 ರೂಪಾಯಿ, ಒಂದಕ್ಕೆ 100 ರೂಪಾಯಿ ತಗೋತಾರೆ. ಇದೆಲ್ಲ 200 ರೂಪಾಯಿವರೆಗೆ ನಾವು ಮಾರಾಟ ಮಾಡಿದ್ದೀವಿ ಎಕ್ಸಿಬಿಷನ್ ಒಳಗೆ. ತುಂಬಾ ಸೇಲ್ ಆಗ್ತದೆ. ತುಂಬಾ ಮನೆ ಬಂದು ಒಯ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ನೋಡಿ ಶಕ್ರೆ, ಒಂದು ಬಿದಿರಿಂದ
ಎಷ್ಟು ಐಟಮ್ಗಳನ್ನು ತಯಾರು ಮಾಡಿದಾರೆ, ಎಷ್ಟು ವಸ್ತುಗಳನ್ನು ತಯಾರು ಮಾಡಿದಾರೆ. ಬಿದಿರು ಒಂದು ಹಾಡದ ಬಿದಿರು ನಾನು ಯಾರಿಗೆ ಬಿದಿರಿನಿಂದ ಎಷ್ಟು ಐಟಮ್ ತಯಾರು ಮಾಡಿದಾರೆ ನೋಡ್ರಿ. ಈ ಸ್ಟ್ಯಾಂಡ್ ಈ ತರ ಚಾವಿ ಗಿವಿ ಹಾಕಿಟ್ಕೊಳ್ಳಿಕ್ಕೆ ಚಾವಿ ಸ್ಟ್ಯಾಂಡ್ ಐತಿ ಗಣೇಶ ಎಲ್ಲ ಬಿದಿರ್ನೆಲ್ಲ ರೆಡಿ ಮಾಡಿದ್ದೆ ಎಲ್ಲ ಬಿದಿರು ಟೋಟಲಿ ಬೇರೆ ಯಾವುದೇನೆ ಸರ್ ಎಷ್ಟು ಚಂದ ಅನಿಸುತ್ತೆ ಸರ್. ಸೆಟಪ್ ಚಾವಿ ಗಿವಿ ಹಾಕಿಟ್ಕೊಳ್ಳಿಕ್ಕೆ ಮತ್ತು ಮನೆಗೆ ಚಂದ ಕಾಣ್ತದ ನೋಡ್ಲಿಕ್ಕೆ ಏನೋ ಒಂಥರ ವೆರೈಟಿ. ಸರ್ ಇದ್ರ ಕಾಸ್ಟ್ ಏನು? ಇದಕ್ಕೆ ಅಷ್ಟು ರೇಟ್ 200 ರೂಪಾಯಿ ರೀ. 200 ರೂಪಾಯಿ 200 ರೂಪಾಯಿ 200 ರೂಪಾಯಿ ರೇಟಲ್ಲಿ ನಾವು ತುಂಬಾ ಸೇಲ್ ಆಗ್ತವೆ, ತುಂಬಾ ರೇಟ್ ಆಗ್ತದೆ. ಯಾಕೆ ಕೆಲಸನ ಹಂಗಿದೆ, ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ನ್ಯಾಚುರಲ್ ಆಗಿರ್ತದೆ ಮತ್ತು ಹಾಳಾಗೋದಲ್ಲ, ಎಲ್ಲ ಟ್ರೀಟ್ಮೆಂಟ್ ಮಾಡಿದ್ದು. ಕಡಿಮೆ ಆದ್ರೂ ಒಂದು 10-15 ವರ್ಷವರೆಗೆ ಯೂಸ್ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ನೋಡ್ತಿದ್ರೆ ಇವತ್ತು ನಮ್ಮ ಈ ಬೀದಿಂತ ಒಂದಷ್ಟು ಐಟಮ್ ತಯಾರು ಮಾಡ್ತಾ ಇದ್ದಾರೆ. ಎಲ್ಲ ಇವತ್ತು ಎಲ್ಲ ಒಂದು ಮಾಹಿತಿ ಕೊಟ್ಟರು ಅವರು. ಈ ಬಿದಿರಿಂದ ಏನೇನು ತಯಾರು ಮಾಡ್ತಾರೆ, ಒಂದು ಚೇಬಲ್ ಆಗಿರೋ, ಒಂದು ಕಪ್ಪು, ಒಂದು ಲ್ಯಾಂಪು. ಇದನ್ನ ಮಾಡೋದು ಅಷ್ಟು ಸುಲಭದ ಕೆಲಸ, ಯಾಕಂದ್ರೆ ಭಾಳ ಕಷ್ಟದ ಕೆಲಸ. ಯಾಕಂತ ಅವರು ಎಕ್ಸಿಬಿಷನ್ ಮಾಡಿ ಸಿಗ್ತಾರೆ, ಇವ್ರ ಕಡೆ ಒಂದಷ್ಟು ವಸ್ತುಗಳನ್ನ ಖರೀದಿ ಮಾಡ್ಕೊಳ್ರಿ. ಯಾಕಂದ್ರೆ ನಮ್ಮ ಈ ನೈಸರ್ಗಿಕವಾಗಿ ಸಿಗುವಂಥ ವಸ್ತುಗಳು ಭಾಳ ಕಡಿಮೆ ಸಿಗೋದು. ಇಂಥವ್ರನ್ನ ಪ್ರೋತ್ಸಾಹ ಕೊಡಬೇಕು, ಯಾಕಂದ್ರೆ ಇದನ್ನ ಬೆಳೆಸಬೇಕು. ಯಾಕಂದ್ರೆ ಈ ಕಡೆ ಯಾವ ಹೈಸ್ಕೂಲು, ಕಾಲೇಜು, ಡಿಗ್ರಿ, ವಿಶ್ವವಿದ್ಯಾಲಯ ಕಲಿಸುವಂಥ ಕಲೆಗಳಲ್ಲಿವೆ. ಇವೆಲ್ಲ ಮೊದಲಿಂದ ಬಂದಂಥ ಮೀನುಗಾರಿಕೆಯನ್ನು ಉಳಿಸ್ಕೊಂಡು ಹೊಂದಿದ್ದಾರೆ ಇವರು. ಸರ್ ಈಗಿನ ದಿನಮಾನದಲ್ಲಿ ತಾವು ಮೀನುಗಾರಿಕೆ ಎಲ್ಲೊಂದು ಉಳ್ಕೊಂಡ್ಬಿಟ್ಟಿದ್ದಾರೆ. ಹೌದು ಸರ್. ವಿಷಯ ತಾವೇನು ಹೇಳಕ್ಕೆ ಇಷ್ಟ? ಅಂದ್ರೆ ನಮಗೆ ಈಗ ಬಿದಿರ ಅಂತೂ ಬಿಡೋಂಗಿಲ್ಲ. ನಮ್ಮ ಇದ್ರೊಳಗೆ ಮೊದಲಿಂದ ಬಂದಿದ್ದು ಬಿದಿರಿನ ಕಲೆ ನಾವಂತೂ ಬಿಡಕ್ಕೆ ಆಗೋದಿಲ್ಲ. ನಾವು ಈಗ ಬೇರೆ ಬೇರೆ ಡಿಸೈನ್ ಎಲ್ಲ ಕಲ್ತ್ಕೊಂಡಿದ್ದೀವಿ. ಈಗ ಸ್ವಲ್ಪ ಬೇರೆ ಬೇರೆ ಮಾರ್ಕೆಟಿಂಗ್ ಎಲ್ಲ ನಮ್ಗೆ ಗ್ರಿಪ್ ಸಿಕ್ಕಿದೆ. ಇದಕ್ಕೂ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಮಾರ್ಕೆಟಿಂಗ್ ಸಿಗ್ಬೇಕು ಅಂತ ನಾನು ಕೇಳ್ತೇನೆ. ಯಾಕಂದ್ರೆ ಸಣ್ಣ ಪುಟ್ಟ ಸರಿ ತಾವೊಂದಷ್ಟು ಡಿಸೈನ್ದ ತಾವೊಂದಷ್ಟು ನಮ್ಮ ಕಲೆ ಐತಿ ಎಲ್ಲ ಮಾಡ್ತಿದ್ವಿ. ನಿಮ್ಮ ಮನೆಗೆ ನಿಮ್ಮ ಮಕ್ಕಳಿಗೆ ಏನಾದ್ರು ಕಲ್ಸುತ್ತಾ ಇದ್ರು, ಕಳ್ಕೊಂಡಿದಾರೋ ಎಲ್ಲೋ, ಅದ್ರ ಬಗ್ಗೆ ಏನಾಯ್ತು? ನಮ್ಮ ಬಗ್ಗೆ ಈಗ ಎಲ್ಲ ಎಜುಕೇಶನ್ ಸರ್ಕಾರ ಒತ್ತು ಕೊಡೋದ್ರಿಂದ ಸ್ವಲ್ಪ ಎಜುಕೇಶನ್ ಹೋಗ್ತಾ ಇದಾರೆ. ಆದ್ರೂ ಸಂಡೇ ಅಥವಾ ಸೂಟಿ ಸಮಯದಲ್ಲೆಲ್ಲ ನಮ್ಗೆಲ್ಲ ಹೆಲ್ಪ್ ಮಾಡ್ತಾರೆ. ಈ ತರ ಪಟ್ಟಿ ಸೀಡಿಕ್ಕೆ, ಈ ತರ ಬುಡ ಹೆಣಿಲಿಕ್ಕೆ ಅವರೇ ಹೆಲ್ಪ್ ಮಾಡ್ತಾರೆ. ಆಮೇಲೆ ಮಾರ್ಕೆಟಿಂಗ್ ಅಲ್ಲೆಲ್ಲ ಅವರು ಬಂದು ಮಾಲ್ ಇಡೋದು, ಆಮೇಲೆ ಮಾರಾಟ ಮಾಡೋದೆಲ್ಲ ಇನ್ವಾಲ್ವ್ ಆಗ್ತಾರೆ. ನಮ್ಮ ಹುಡುಗ ಎಲ್ಲ ಇನ್ವಾಲ್ವ್ ಆಗ್ತಾನ. ನಮ್ಮ ಹುಡುಗಿ ನೋಡಿ ತಟ್ಟ ಆಯ್ತಾಳ, ಅವಳೆಲ್ಲ ಬರ್ತದ, ಆಯ್ತಾ ಪಟ್ಟಿ ತೆಗಿಲಿಕ್ಕೆ ಬರ್ತದ. ಆದ್ರೂ ಇನ್ನು ಕಂಪ್ಲೀಟ್ ಬರಲ್ಲ, ಇನ್ನು ಸ್ವಲ್ಪ ಹೋಗ್ಬೇಕು, ಕಂಪ್ಲೀಟ್ ಬರ್ತದ. ಯಾಕಂದ್ರೆ ಯಾವ ಶಿಕ್ಷಣ ಯಾವ ವಿಶ್ವವಿದ್ಯಾಲಯ ಕಲಿಸುವಂತ ಕಲೆ ಸರ್ ಅಲ್ಲ. ಇಲ್ಲ ಈ ಶಾಲೆಯೊಳಗೆಲ್ಲ ಕಲಿಯಾಕ ಆಗೋದಿಲ್ಲ. ಮನೆಯಲ್ಲಿ ಒಂದು ಕಲ್ತನ ಒಂದು ದೊಡ್ಡ ವಿದ್ಯೆ ಸರ್. ಮತ್ತೆ ಟ್ರೈನಿಂಗ್ ಅಲ್ಲಿ 6-7 ತಿಂಗಳ ಕಲ್ತ್ರು ಈ ತರ ಒಳ್ಳೊಳ್ಳೆ ಪ್ರಾಡಕ್ಟ್ ಒಮ್ಮೆಲೆ ಮಾಡ್ಲಿಕ್ಕೆ ಆಗಲ್ಲ. ಅವರೆಲ್ಲ ಈ ತರ ನಮ್ಮಂತರ ಜೋಡಿ ಹೆಲ್ಪರ್ ಆಗಿ ಕಲ್ತ್ಕೊಂಡು ಇಂಪ್ರೂವ್ಮೆಂಟ್ ಆಗಿ ಮಾರ್ಕೆಟ್ ಅಲ್ಲಿ ಆ ಪ್ರಾಡಕ್ಟ್ ಸೇಲ್ ಆಗ್ತಾವ. ಒಮ್ಮೆಲೆ ನಿಮ್ಮ ಮಕ್ಕಳು ನಿಮ್ ಜೊತೆ ಕೂಡ ಕಲ್ತವ್ರು ಬರೋದು. ಹೌದೌದು, ಅವರು ಕೂಡ ಕಲಿತು ಇನ್ನೂ ಕಲಿಬೇಕು. ಅವರು ಕಲಿತು ನಮ್ಮಂಗ ನಮ್ದು ಏನ್ ಆಕ್ಟಿವಿಟಿ ಇದೆ ಅವ್ರಿಗೆಲ್ಲ ಅರ್ಧ ಆಲ್ರೆಡಿ ಕಲ್ತ್ಕೊಂಡಿದಾರ. ಇನ್ನೂ ಕಲಿದಿದೆ. ಅವರು ಒಮ್ಮೆ ಇದಾಗಲ್ಲ, ಕಲ್ತು ಮಾರ್ಕೆಟ್ ಒಳಗೆ ಅವ್ರು ಇನ್ವಾಲ್ವ್ ಆಗ್ಬೇಕು. ಅವರು ಕೂಡ ನಮ್ಮ ಹಾಗೆ ಬೆಳಿಬೇಕು ಅಂತ ನಮ್ದು ಆಸೆ ಇರುತ್ತೆ. ನೋಡಿ ಶೇಖರ್, ಇಷ್ಟಕ್ಕೂ ಒಂದು ಬಿದಿರ ಬಗ್ಗೆ ಮಾಹಿತಿ ಕೊಟ್ಟರು. ಬಿದಿರಿನ ಎಷ್ಟು ಐಟಮ್ ಎಷ್ಟು ಮಾಡ್ತಾ ಇದ್ರು, ಒಂದು ಲ್ಯಾಂಪು, ಒಂದು ಬುಟ್ಟಿ, ಒಂದು ಏನೇನೋ ಎಲ್ಲ ಮಾಡಿದ್ರು, ಎಲ್ಲ ತೋರಿಸೋದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಇಷ್ಟ ಒಂದು ಒಳ್ಳೆ ಮಾಹಿತಿ ಕೊಟ್ರಿ. ನಿಮ್ಮ ಮೀನುಗಾರಿಕೆ ಇನ್ನೂ ಹೆಚ್ಚಿನ ಬೆಳವಣಿಗೆ ಆಗಲಿ, ಇನ್ನೂ ಹೆಚ್ಚು ಹೊಸ ಐಟಮ್ ತಾವು ತಯಾರು ಮಾಡಿ ಅಂತ ಕೇಳ್ಕೊತಾ ಅದೊಂದು ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಸರ್. ನಾವು ನಮ್ಮ ಬಗ್ಗೆ ನೀವು ಪ್ರಚಾರ ಮಾಡತ್ತಿರೋದು ನಮಗೆ ಹೆಮ್ಮೆಯ ವಿಷಯ. ಯಾಕಂದ್ರೆ ನಮ್ಮನ್ನು ಗುರುತಿಸ್ಕೊಂಡು ನೀವು ಇಲ್ಲಿ ಬೆಳಗಾವಿಯಿಂದ ಇಲ್ಲಿ ಬಂದಿರಿ. ನೀವು ನಮ್ಮನ್ನು ಹುಡುಕೊಂತ ಅದು ಫೋನ್ ನಂಬರ್ ಹಿಡ್ಕೊಂಡು ಕೇಳ್ಕೊಂತ ಭಾಳ ನೀವು ನಮ್ಮನ್ನ ಒಂದು ಒಳ್ಳೆಯ ದಾರಿ ತರಲಿಕ್ಕೆ, ಆಮೇಲೆ ಪ್ರಚಾರ ಮಾಡಲಿಕ್ಕೆ, ನಮಗೊಂದು ಮಾರ್ಕೆಟಿಂಗ್ ಎಲ್ಲ ಒದಗಿಸ್ಕೊಡ್ಲಿಕ್ಕೆ ನಮಗೆ ಇದೊಂದು ದಾರಿ, ಒಳ್ಳೆಯ ದಾರಿ, ಇದೊಂದು ಅವಕಾಶ ಅಂತ ಹೇಳಲಿಕ್ಕೆ ನಾನು ನಿಮ್ಗೆ ತುಂಬ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ.